ಗಣೇಶನ ವಿಸರ್ಜನೆಯ ಸಮಯದಲ್ಲಿ ನಡೆದಂಥ ಕಲ್ಲು ತೂರಾಟ. ರಾಮ್ ರಹೀಂ ನಗರದ ಆ ಮಸೀದಿಯಿಂದ ತೂರಿ ಬಂದಂತಹ ಕಲ್ಲು ವಿಸರ್ಜನೆಯ ಗಣಪತಿಯ ಮುಖಕ್ಕೆ ತಾಗತ್ತೆ. ಅಲ್ಲಿ ಗಲಾಟೆ ಆಗತ್ತೆ. ಅಲ್ಲಿದ್ದಂಥ ಹಿಂದೂ ಸಂಘಟನೆ ಮತ್ತು ಆ ಗಣೇಶ ವಿಸರ್ಜನೆಯಲ್ಲಿ ಭಾಗಿಯಾದಂತಹ ಸಾರ್ವಜನಿಕರೇನಿದ್ದಾರೆ ಅವರನ್ನು ಉದ್ರೇಕಿಸುತ್ತೆ. ಗಲಾಟೆ ಆಗುತ್ತೆ. ಅದಾದ ನಂತರ ಕೆಲವರ ಮೇಲೆ ಪ್ರಕರಣ ದಾಖಲಾಗುತ್ತೆ. ಕೆಲವು ಸಂಘಟಕರ ಮೇಲೂ ಕೂಡ ಪ್ರಕರಣ ದಾಖಲಾಗುತ್ತೆ. ಇದಿಷ್ಟನ್ನು ಮಾತ್ರ ನೀವು ನೋಡ್ತಾ ಇದ್ದೀರಾ. ಆದರೆ ಇದರ ನಡುವೆ ರಿಪಬ್ಲಿಕ್ ಕನ್ನಡ ಈ ಹೊತ್ತಿಗೆ ಒಂದು ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಿಮ್ಮ ಮುಂದೆ ಇವತ್ತು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ನೋಡಿ, ರಾಮ್ ರಹೀಂ ನಗರದಲ್ಲಿ ಇರುವ ಆ ಮಸೀದಿಯಿಂದ ಕಲ್ಲು ತೂರಾಟ ಆಗಿರೋದು, ಆ ಮಸೀದಿಯ ಜಾಗದಲ್ಲಿ ಇದ್ದಂತಹ ಒಂದಿಷ್ಟು ವಿವಾದಗಳನ್ನು ಇವತ್ತು ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನವನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಅಸಲಿಗೆ ಆ ಮಸೀದಿಯನ್ನು ನಿಯಮಬಾಹಿರವಾಗಿ ಕಟ್ಟಿದ್ದಾರೆ. ಕಾನೂನು ಬಾಹಿರವಾಗಿ ಯಾವುದೇ ದಾಖಲಾತಿಗಳಿಲ್ಲದೆ ಸ್ವಂತ ಅನುಭೋಗಕ್ಕಾಗಿ ಇದ್ದಂಥ ಜಾಗದಲ್ಲಿ ಧಾರ್ಮಿಕವಾಗಿ ಅಲ್ಲಿ ಮಸೀದಿಯನ್ನು ಕಟ್ಟಿದ್ದಾರೆ. ಕೆಲವು ವೈಲೇಷನ್ಗಳನ್ನು ಮಾಡಿದ್ದಾರೆ. ಆ ಮಸೀದಿಯನ್ನು ಕೆಡವಿ ಹಾಕಬೇಕು, ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅನ್ನುವಂತಹ ಆಕ್ರೋಶವೂ ಕೂಡ ಇವತ್ತು ಕೇಳಿ ಬರ್ತಾ ಇದೆ. ಇದಕ್ಕೆ ಪೂರಕ ಆಗುವಂತೆ ಕೆಲವು ದಾಖಲಾತಿಗಳನ್ನು ನಿಮ್ಮ ಮುಂದೆ ನಾವಿವತ್ತು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಆ ಮಸೀದಿಯ ಜಾಗ ಅಕ್ರಮ ಅನ್ನೋದ್ರ ಬಗ್ಗೆ ನಮ್ಮ ಜೊತೆಯಲ್ಲಿ ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡೋದಕ್ಕೆ ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಅವರಿದ್ದಾರೆ, ಹೋರಾಟಗಾರ ಶ್ರೀನಿವಾಸ್ ಅವರಿದ್ದಾರೆ. ಅವರನ್ನು ಮಾತನಾಡಿಸ್ತಾ ಆ ಮಸೀದಿಯ ಜಾಗ, ಆ ಮಸೀದಿಯನ್ನು ಇವತ್ತು ಇಲ್ಲಿನ ಸ್ಥಳೀಯರು, ಇಲ್ಲಿನ ಹೋರಾಟಗಾರರು ಮತ್ತು ಅಲ್ಲಿರುವಂಥ ಕೆಲವೊಂದಿಷ್ಟು ವಿವಾದಗಳನ್ನು ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಶ್ರೀನಿವಾಸ್ ಅವರೇ, ನಮಸ್ಕಾರ. ನಿಮಗೆ ವಿಶೇಷವಾದಂಥ ಈ ಚಿಟ್ಚಾಟ್ಗೆ, ಈ ಮಾತುಕತೆಗೆ ಸ್ವಾಗತ ಸರ್. ತಮಗೂ ಕೂಡ ಸ್ವಾಗತ. ನಾವೆಲ್ಲರೂ ನೋಡ್ತಾ ಇದ್ದೀವಿ, ಮಸೀದಿಯ ಜಾಗದಲ್ಲಿ ಆಗಿರುವಂಥ ಗಲಾಟೆ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಆದರೆ ಆ ಮಸೀದಿಯೇ ಅಕ್ರಮವಾಗಿ ನಿರ್ಮಾಣ ಮಾಡಿದ್ದಾರೆ ಅನ್ನೋದಕ್ಕೆ ನಿಮ್ಮ ಬಳಿ ಏನು ಸಾಕ್ಷಿ ಇದ್ದಾವೆ ಶ್ರೀನಿವಾಸ್ ಅವರೇ? ಸರ್, ಅದು ಸಾಕ್ಷಿ ಅಂತಂದರೆ ದಾಖಲೆ ಸಮೇತ ಇದೆ. ಯಾವ ರೀತಿ ಹೇಳ್ತೀರಿ ಅಂತಂದರೆ, ಒಂದು ಧಾರ್ಮಿಕ ದತ್ತಿ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕು. ಟ್ರಸ್ಟ್ ಮಾಡಿದ್ರೆ, ಟ್ರಸ್ಟ್ ಮಸೀದಿ ಮಾಡಬೇಕಂದ್ರೆ ಮುಂದಾಲೋಚನೆ ಕ್ರಮ ಏನೇನು ತಗೋಬೇಕಾಗಿತ್ತು. ಮತ್ತು ಈ ಮಸೀದಿ ಆಗೋಕ್ಕೆ ಮುಂಚೆನೇ ಕೂಡ ಇಲ್ಲಿಯ ಸ್ಥಳೀಕರು ಸುಮಾರು ಕಂಪ್ಲೇಂಟ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಇವತ್ತು ನನಗೆ ಪ್ರಮುಖವಾಗಿ ಒಂದು ಕಂಪ್ಲೇಂಟು ಇದೆ ನನ್ನ ಕೈಲಿ. ಅದರಲ್ಲಿ ಏನಂತ ಹೇಳಿದ್ದಾರೆ ಅಂತಂದರೆ, ಇಲ್ಲಿ ಮಸೀದಿ ನಿರ್ಮಾಣ ಮಾಡಿದ್ರೆ ಇಲ್ಲಿಯ ಸುತ್ತಮುತ್ತಲ ಜನರಿಗೆ ತೊಂದರೆ ಆಗ್ತದೆ. ಇವಾಗ ಆಲ್ರೆಡಿ ಮಸೀದಿ ಪ್ರಾರಂಭ ಮಾಡಾಗಿದ್ದಾಗಲೇ ತೊಂದರೆ ಕೊಡ್ತಾವ್ರೆ ಅಂತ ಕಂಪ್ಲೇಂಟ್ ಇದೆ. ಆ ಕಂಪ್ಲೇಂಟ್ನ ನಿಮಗೆ ಹೇಳೋದಾದರೆ, ಜಿಲ್ಲಾಡಳಿತಕ್ಕೆ ಈ ಮೊದಲೇ ಕಂಪ್ಲೇಂಟ್ ಮಾಡಿದ್ದಾರೆ. ಯಾರು? ಚೆನ್ನಗೌಡ ಬಡಾವಣೆ, ಬಸವೇಶ್ವರ ನಗರ, ಸಿದ್ಧಾರ್ಥ ನಗರ, ಗರ್ಭಿ ಸೈಟು ನಿವಾಸಿಗಳು ಕಂಪ್ಲೇಂಟ್ ಮಾಡಿದ್ದಾರೆ. ಎಷ್ಟನೇ ತಾರೀಕು ಮಾಡಿದ್ದಾರೆ ಅಂದರೆ 13/1/2025 ಮಾಡಿದ್ದಾರೆ. ಜನವರಿಲಿ ಮಾಡಿದ್ದಾರೆ. ಜನವರಿಲಿ ಏನು ಮಾಡ್ತಾರೆ, 500 ಮೀಟರ್ ಒಳಗಡೆ ಸುಮಾರು ಇಲ್ಲ ಅಂದರೂ 2-3 ಹೊಸ ಮಸೀದಿ ನಿರ್ಮಾಣ ಆಗ್ತಾ ಇದೆ. ಈ ಮಸೀದಿ ನಿರ್ಮಾಣ ಆಗ್ತಾ ಇರೋದ್ರಿಂದ ಈ ಮಸೀದಿ ಹಂತದಲ್ಲೇ ನಾವು ಓಡಾಡ್ಲಿಕ್ಕೆ ತೊಂದರೆ ಆಗ್ತಾ ಇದೆ. ಇಲ್ಲಿ ನಮ್ಮ ಶವ ಸಂಸ್ಕಾರ ಮಾಡಲಿಕ್ಕೆ ತಮಟೆ ಹೊಡಿಕ್ಕೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ಕಂಪ್ಲೇಂಟ್ನ ಕೊಡ್ತಾ ಇದ್ದೀವಿ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ ಸರ್. ಇದರಲ್ಲಿ ಪ್ರಮುಖವಾಗಿ ಇದು 6 ಪೇಜ್ ಇದೆ. ಎಲ್ಲ ನಿವಾಸಿಗಳು ಇಲ್ಲಿ ಸಹಿ ಮಾಡಿ, ಇಲ್ಲಿರುವಂಥ ಎಲ್ಲ ನಿವಾಸಿಗಳು ಸಹಿ ಮಾಡಿ ಇದನ್ನು ಕಂಪ್ಲೇಂಟ್ ಮಾಡ್ತಾರೆ. ಇದರಲ್ಲಿ ಯಾರ್ಯಾರಿಗೆ ಮಾಡ್ತಾರೆ? ಜಿಲ್ಲಾಧಿಕಾರಿಗಳಿಗೆ ಮಾಡ್ತಾರೆ, ರಾಜ್ಯಪಾಲರಿಗೆ ಮಾಡ್ತಾರೆ, ಮುಖ್ಯ ಅಧಿಕಾರಿಗಳಿಗೆ ಮಾಡ್ತಾರೆ, ಸರ್ಕಲ್ ಇನ್ಸ್ಪೆಕ್ಟರ್ಗೆ ಮಾಡ್ತಾರೆ, ಸಮಾಜ ಕಲ್ಯಾಣ ಕೂಡ ಆ ಜಾಗದಲ್ಲಿ ಮಸೀದಿಯನ್ನು ನಿರ್ಮಾಣ ಮಾಡಬಾರ್ದು ಅನ್ನುವ ಮನವಿಯನ್ನು ನಮ್ಮ ಘನತೆವೆತ್ತ ಸರ್ಕಾರಕ್ಕೆ ಮಾಡಿದ್ದಾರೆ. ಓಕೆ, ಯಾಕೆ ಅಲ್ಲಿ ಮಸೀದಿ ನಿರ್ಮಾಣ ಮಾಡಬಾರ್ದು? ಆ ಜಾಗ ಮಸೀದಿ ನಿರ್ಮಾಣಕ್ಕೆ ಯೋಗ್ಯ ಅಲ್ಲ ಅನ್ನೋದಕ್ಕೆ ತಮ್ಮ ಬಳಿ ದಾಖಲೆ ಏನಿದ್ದಾವೆ? ಅಂದರೆ ಸರ್, ಯಾಕೆ ಅಂತಂದರೆ ಇಲ್ಲೇನಾಗ್ತಾ ಇದೆ ಅಂತಂದರೆ, ಈ 15 ವರ್ಷ 20 ವರ್ಷದ ಹಿಂದೆ ಯಾವುದೋ ಸಮಸ್ಯೆ ಇರಲಿಲ್ಲ. ನಾನು ಇಲ್ಲಿ ಒಬ್ಬ ಹೋರಾಟಗಾರ ಆಗಿ ಅದೇ ಮಸೀದಿ ಜಾಗದಲ್ಲಿ ನಾನು ಹೇಳಬೇಕು ಅಂದರೆ ನಿಮಗೆ, ಈ ಮಸೀದಿ ಏನು ಇವತ್ತು ನಿರ್ಮಾಣ ಮಾಡವ್ರೆ, ಈ ಜಾಗದಲ್ಲಿ ನಾನು ಕಳೆದ 4-5 ವರ್ಷದ ಹಿಂದೆ ಒಂದು ಕಾರ್ಯಕ್ರಮ ಮಾಡಿದ್ದೀನಿ. ಅದರ ಹಿಂದೆನೂ ಕೂಡ ಕಾರ್ಯಕ್ರಮ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ತಮ್ಮ ಬಳಿ ಆ ಮಸೀದಿ ಜಾಗದಲ್ಲಿ ಆಗಿರುವಂಥ ನಿಯಮಗಳ ಉಲ್ಲಂಘನೆ ಬಗ್ಗೆ ದಾಖಲೆಗಳನ್ನು ತೋರಿಸಿ. ದಾಖಲೆಗಳು ಏನು ಅಂತಂದರೆ ಸರ್, ಇವಾಗ ನೋಡಿ, ಮಸೀದಿ ಕಟ್ಟಲಿಕ್ಕೆ ಅವರು ಒಂದು ನಿಯಮ ಏನಿದೆ, ಖಾಸಗಿ ಆಸ್ತಿ. ಅದು ಖಾಸಗಿ ಆಸ್ತಿ ಯಾರ್ದೋದು?
ಖಾಸಗಿ ಆಸ್ತಿ ಬಂದೋದು ಮೊಹಿದೀನ್ ಅನ್ನೋರದು, ಮೊಹಿದೀನ್ ಶರೀಫ್ ಅನ್ನೋರದು. ಅವ್ರ ಮಗನಿಂದ ಮೌಲಾನಾ ಅಬ್ದುಲ್ ಕರೀಂ ಅವರು ಪರ್ಚೇಸ್ ಮಾಡ್ತಾರೆ. ಎಷ್ಟರಲ್ಲಿ? 2006ರಲ್ಲಿ ಖಾಸಗಿ ಆಸ್ತಿ. ಅವರು ವಾಸಕ್ಕೆ ಮನೆಗೆ ಇಟ್ಕೊಂಡಿರ್ತಾರೆ, ಅದನ್ನ ಮೌಲಾನಾ ಅಬ್ದುಲ್ ಕರೀಂ ಅವರು ಖರೀದಿ ಮಾಡ್ತಾರೆ. ಅವರು ಕೂಡ ಮನೆ ಕಟ್ಟುವಂಥ ಉದ್ದೇಶಕ್ಕೆ ಖರೀದಿ ಮಾಡ್ತಾರೆ ಅಥವಾ ಅವರ ಸ್ವಂತಕ್ಕಾಗಿ ಖರೀದಿ ಮಾಡ್ತಾರೆ. ಆ ಸರ್ಕಲಲ್ಲಿ ಇದ್ದಂಥ ಕಾರಣಕ್ಕೆ ಮತ್ತೆ ಅವರ ಏನು ಧಾರ್ಮಿಕ ಆಚರಣೆಗೆ ಅಥವಾ ಇನ್ನೊಂದು ಆಚರಣೆಗೆ ಗೊತ್ತಿಲ್ಲ ಏನಾಗ್ತದೆ, ಅವರು 1,16,000 ರೂಪಾಯಿಗೆ 2011ರಲ್ಲಿ ಮೌಲಾನಾ ಅಬ್ದುಲ್ ಕರೀಂ ಅವರು ಏನು ಈ ಟ್ರಸ್ಟ್ ಮಾಡ್ಕೋತಾರೆ, ಈ ಟ್ರಸ್ಟ್ಗೆ ಅವರು ಈ ಆಸ್ತಿನ ಮಾರ್ತಾರೆ. ಈ ಆಸ್ತಿ ಮಾರಿದಾಗ ಇಲ್ಲೂ ಕೂಡ ಏನಾಗ್ತದೆ, ಇಲ್ಲಿ ಈ ವಾಸಕ್ಕೆ ಅಂತಾನೆ ಇವರು ಈ ಸ್ವತ್ತೆಲ್ಲ ಬಳಸ್ಕೊಂಡ್ಮಾಡ್ತಾರೆ, ಸ್ವಂತ ವಾಸಕ್ಕೆ. ಅದನ್ನ ತಿಳಿಸಿ ಈಗ ನೋಡಿ ಏನೇನು ಅನ್ನೋದನ್ನ ಡಿಟೇಲ್ ಆಗಿ ಹೇಳ್ತಾ ಬನ್ನಿ. ಮಾರ್ಕ್ ಮಾಡಿದ್ದೀರಲ್ಲ ಏನು ಅಂತ ಹೇಳಿ. ಸ್ವತ್ತಿದೆ ಇಲ್ಲಿ. ಈ ಸ್ವತ್ತು ಏನು ಹೇಳ್ತದೆ ಅಂತಂದ್ರೆ, ಇದೇ ಈ ಮಸೀದಿ ಇರುವಂತ ಜಾಗದ ಮೂಲ ಆಸ್ತಿ ಪತ್ರ ಇದು ಎಲ್ಲ ಸರ್ಕಾರದಲ್ಲಿ ಇದೇ ನಾವು ದಾಖಲೆನ ಪರಿಗಣಿಸ್ತೀವಿ. ಇದರಲ್ಲಿ ಏನು ಹೇಳ್ತದೆ, ನೆಲ ಮಾಡಿ ಇಷ್ಟು ಅಡಿ ಇದೆ ಚದರ ಅಂತ ಹೇಳ್ತದೆ. ಇಲ್ಲಿ ನೆಲ ಮಾಡಿ ಅಂತ ಇದೆ, ವಾಸಕ್ಕೆ ಯೋಗ್ಯವಾಗಿದೆ ಅಂತ ಹೇಳ್ತದೆ. ಇರ್ಲಿ, ಸಂತೋಷ. ಅದೇ ಸ್ವಂತ ಬಳಕೆಗೆ ಅಂತ ಇದೆ. ಇಲ್ಲಿ ಯಾವುದೇ ತರಹದ ಖರೀದಿಸಿದಂತಹ ವ್ಯಕ್ತಿ ಸ್ವಂತ ಬಳಕೆಗೆ ಈಗ ಮಸೀದಿ ಇರುವಂತ ಜಾಗವನ್ನ ಬಳಸಬೇಕು ಅನ್ನೋದು ಸರ್ಕಾರಿ ದಾಖಲೆ, ಕರೆಕ್ಟ್ ಅಲ್ವಾ? ಅವರೇ ಘೋಷಣೆ ಮಾಡಿರುವಂತ ದಾಖಲೆ ಸ್ವಂತ ಬಳಕೆಗೆ ಅಂತ ಇದೆ. ವಾಸಕ್ಕೆ ಯೋಗ್ಯ ಅಂತ ಹೇಳಿ ಬಳಸಿದ್ದಾರೆ. ಆದ್ರೆ ಈಗ ಅಲ್ಲಿ ವಾಸ ಇದೆಯಾ? ಇಲ್ಲ, ವಾಸ ಇಲ್ಲ. ಅಂದ್ರೆ ಕಟ್ಟಡ ಚೆನ್ನಾಗಿದೆ ಅನ್ನೋದಕ್ಕೆ ಆ ಪದ ಬಳಕೆ ಮಾಡ್ತಾರೆ, ವಾಸಕ್ಕೆ ಯೋಗ್ಯ ಅಂತ. ಆದ್ರೆ ಸ್ವಂತ ಬಳಕೆ ಅಂತಂದ್ರೆ ಅದು ಪದ ಬೇರೆ ಆಗುತ್ತೆ. ಸಾರ್ವಜನಿಕ ಬಳಕೆ ಬೇರೆ, ಸ್ವಂತ ಬಳಕೆ ಬೇರೆ. ಹಾಗಾಗಿ ಮತ್ತೆ ಮೊದಲೆಲ್ಲ ಏನಾಯ್ತು ಅಂದ್ರೆ, ದಾಖಲೆ ಇದ್ದಂಗೆನೆ ಆ ಆಸ್ತಿ ತಗೊಂಡಾಗ ಇಲ್ಲಿ ನಡೆದಂತ ಘಟನೆ, ಒಂದು ಮಕ್ಕಳಿಗೆ ಪಾಠ ಮಾಡ್ಕೊಡ್ಲಿಕ್ಕೆ ಅಂದ್ಬಿಟ್ಟು ಕಬ್ಬಿಣದಲ್ಲಿ ಒಂದು ಶೆಡ್ ಮಾಡ್ತಾರೆ. ಕಬ್ಬಿಣದ ಶೀಟನ್ನ ಮಾಡಿ ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಮದ್ರಸಾ ಅಂತ ಹೇಳಿ ಮಾಡ್ತಾರೆ. ಮದ್ರಸಾ ಅಂತ ಮಾಡಿದಾಗ ಏನಾಗ್ತದೆ, ಅದು ACC ಸೀಟ್ ಅಂತಾನೆ ಇದೆ, ಇಲ್ಲಿ AC ಸೀಟ್ ಅಂತಾನೆ ಇದೆ, ರೆಡ್ ಆಕ್ಸೈಡ್ ಜಂಗಲ್ ಅಂತಾನೆ ಇದೆ. ಹೊಸ ಕಟ್ಟಡ 2017ರಲ್ಲಿ ಇದು ಕಟ್ಟಡ ಸ್ಟಾರ್ಟ್ ಆಗುತ್ತೆ. 2017ರವರೆಗೂ ಕೂಡ ಮದ್ರಸಕ್ಕಾಗಿ ಆ ಕಟ್ಟಡವನ್ನು ಬಳಸ್ತಾ ಇದ್ರು, ಕರೆಕ್ಟಾ? ಅಲ್ಲಿಂದ 2017ರಿಂದ ಬಳಸ್ತಾರೆ ಮದ್ರಸಗಾಗಿ. ಅವಾಗ ಯಾರ್ದು ಇಲ್ಲಿ ಏನು ಸಮಸ್ಯೆ ಇರಲ್ಲ, ಮಕ್ಕಳು ಪಾಠ ಗೀಟ ಮಾಡ್ತಾ ಇರ್ತಾರೆ. ಊರಿನವರ ಆಕ್ಷೇಪವೇ ಮದ್ರಸಕ್ಕೆ ಅಲ್ಲಿ ಜಾಗ ಇದ್ದಾಗ ಯಾರ ಆಕ್ಷೇಪವೂ ಇರಲಿಲ್ಲ. ಅದು ಮದ್ರಸಾ ಅವರು ರಿಜಿಸ್ಟರ್ ಆಗಿದೆಯಾ ಅನ್ರಿಜಿಸ್ಟರ್ ಗೊತ್ತಿಲ್ಲ ನಮ್ಗದು. ಅದು ಸರ್ಕಾರ ಸ್ವಾಮ್ಯತದಲ್ಲಿ ನಡೀತಾ ಇದೆಯಾ ಇಲ್ವಾ ಅಂತ ನಮಗೂ ಕೂಡ ಗೊತ್ತಿಲ್ಲ. ಒಟ್ನಲ್ಲಿ ಏನೋ ಮಕ್ಳಿಗೆ ಒಳ್ಳೇದಾಗ್ತಾ ಇದೆ, ಪಾಠ ಹೇಳ್ತಾವ್ರೆ ಅಂತ ಸುಮ್ಮನಿದ್ವಿ. ಎರಡನೇದೇನಾಯ್ತು, ಇವಾಗ ಕಳೆದ ಒಂದು 8 ತಿಂಗಳು 9 ತಿಂಗಳಿಂದ ಅಥವಾ 1 ವರ್ಷದಿಂದ ಕಟ್ಟಡ ಪ್ರಾರಂಭ ಮಾಡಿದ್ರು. ಮದ್ರಸವನ್ನ ಡೆಮಾಲಿಷ್ ಮಾಡಿ ಅದೇ ಜಾಗದಲ್ಲಿ ನೂತನ ಕಟ್ಟಡವನ್ನ ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಪಟ್ರು. ಆ ಪಟ್ಟಾಗ ಏನಾಯ್ತು, ಇದೇ ರೀತಿ ಹೋದ ವರ್ಷ ಗಣೇಶನ ಹಬ್ಬ ಬಂತು, ಗಣೇಶ ಚತುರ್ಥಿ ಬಂತು. ಇವಾಗ ಏನು ಈ ಕಂಪ್ಲೇಂಟ್ ಕೊಟ್ಟಿದ್ದಾರೆ ವ್ಯಕ್ತಿ, ಈ ಕಂಪ್ಲೇಂಟ್ ಏನಿದೆ, ಇಲ್ಲಿ ಇದೇ ಜನ ಅಲ್ಲಿ ಮೆರವಣಿಗೆ ಹೋದಾಗ ಇನ್ನೂ ಕಟ್ಟಡ ಪ್ರಾರಂಭ ಆಗಿತ್ತು. ಆವಾಗಲೇ ಕೂಡ ಇಲ್ಲಿ ಆದ ಮಸೀದಿ ಮುಂಭಾಗ ಅಂದ್ರೆ ಕಟ್ಟಡ ಕಟ್ಟುತ್ತಿರುವಂಥ ಸಂದರ್ಭದಲ್ಲೇ ಕೂಡ ಅದ್ರ ಮುಂಭಾಗ ಗಣೇಶನ ತಗೊಂಡು ಹೋಗ್ಬಾರ್ದು ಅನ್ನುವಂಥ ನಿರ್ಬಂಧ ಏರಿದ್ರು. ನೀವು ಯಾಕೆ ಅಂತೇಳಿ ಪ್ರಶ್ನೆ ಮಾಡಿಲ್ವಾ? ಇಲ್ಲ, ಅವಾಗೆಲ್ಲ ಕೇಳಿದ್ರು. ಅವಾಗ ಪೊಲೀಸ್ನವರೇ ಭಾಳ ನಿಮ್ಮ ಮೇಲೆಲ್ಲ ಕೇಸ್ ಆಗುತ್ತೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಗಣೇಶನ್ ಕುಂಡಿಸಿದ್ರು ಅಂತ ಹುಡುಗರಿಗೆಲ್ಲ ಹೇಳಿ ಆ ರಸ್ತೆನೇ ಬೇರೆ ಮಾಡಿ ಕೊಟ್ಟರು ಪಾಪ ಆ ಹುಡುಗರಿಗೆ. ಅವ್ರು ಗಣೇಶ ಮೆರವಣಿಗೆ ಮಾಡ್ಕೊಂಡು ಹೋದ್ರು. ಆ ವರ್ಷ ಆಗ್ಬಿಡ್ತು. ಅದಾದ್ಮೇಲೆ ಅವರು ಕಂಪ್ಲೇಂಟ್ ಕೊಟ್ಟರು, ಇದು ಕಟ್ಟಬಾರ್ದು ಅಂತ. ಅದೇ ಅವ್ರಿಗೆ ಜನರಿಗೆ ಗೊತ್ತಾಯ್ತು ಇದು ಮಸೀದಿ ಕಟ್ಟುವಂತ ಹುನ್ನಾರ ಅಂತ ಹೇಳಿ ಗೊತ್ತಾಯ್ತು. ಜನ ಈ ಕಂಪ್ಲೇಂಟ್ ಅನ್ನ ಕೊಟ್ಟರು. ಮುಂದುವರೆದು ಮಸೀದಿ ನಿರ್ಮಾಣ ಆಗಿದ್ಯಾವಾಗ, ಈಗ ಆ ಜಾಗದ ಆಸ್ತಿಯ ಈ ಸ್ವತ್ತನ್ನು ನೋಡಿದ್ರೆ, ಆ ಜಾಗದ ಈ ಸ್ವತ್ತನ್ನು ನೋಡಿದ್ರೆ ಏನ್ ತೋರಿಸುತ್ತೆ? ಒಳಗಡೆದ ಮಾಹಿತಿ ಏನಿದೆ ಅದು? ಈ ಸ್ವತ್ತು ತೋರಿಸಿದ್ರೆ ಏನಾಗುತ್ತೆ, ಪುರಸಭೆನಲ್ಲಿ ಇದು ಈ ಸ್ವತ್ತು ಅವರು ಕಟ್ಟಡ ಪರವಾನಿಗೆ ತಗೊಂಡಿಲ್ಲ. ಕಟ್ಟಡ 3 ಅಂತಸ್ತು ಅಂತ ಅಲ್ಲಿ ನಮ್ಮ ಕಣ್ಣು ಕಾಣಿಸ್ತಾ ಇದೆ. ನಾನು ತೋರಿಸ್ತೀನಿ ಮಸೀದಿ ಹೇಗಿದೆ ಅನ್ನೋದನ್ನ. 3 ಅಂತಸ್ತು ಅಂತ ಕಾಣಿಸ್ತದೆ. ಆದ್ರೆ ಈ ಸ್ವತ್ನಲ್ಲಿ ಏನಿದೆ, ಅಲ್ಲಿ ನೆಲ ಮಾಡಿ ಅಂತ ಇದೆ ನೋಡಿ. ಇದೇ ಮಸೀದಿ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಮಸೀದಿ 3 ಅಂತಸ್ತಿನ ಮಸೀದಿ. ಇದು 3 ಅಂತಸ್ತಿನ ಮಸೀದಿ, ಇದೇ ಮಸೀದಿ. ಈ ಸ್ವತ್ನಲ್ಲಿ ಏನ್ ಕಾಣಿಸ್ತಿದೆ ಸರ್? ನೆಲ ಮಾಡಿ ಅಂತ ಕಾಣಿಸ್ತಾ ಇದೆ.
ನೆಲ ಮಾಡಿ ಇಲ್ಲ, ಇವಾಗ ನೆಲ ಮಾಡಿ ಇಲ್ಲ, ನೆಲ ಮಾಡಿ ಇಲ್ಲ. ಜೊತೆಗೆ ಇನ್ನೊಂದು ಏನಾಗ್ತದೆ ಅಂತಂದ್ರೆ ಇದಕ್ಕೆ ಒಂದು ಕಾನೂನು ತೊಡಕುಗಳು ಬರ್ತವೆ. ನಿಯಮ ಕಾನೂನಿನ ಅಡಿನಲ್ಲಿ ಕೆಲಸ ಮಾಡಬೇಕು ಅಂದ್ರೆ, ಅಲ್ಲಿ ಕೆಲಸ ಮಾಡಿಸ್ಬೇಕು ಅಂದ್ರೆ ಕಾನೂನಿನ ತೊಡಕುಗಳು ಬರ್ತವೆ. ಈಗ ಯಾವುದೇ ಮಸೀದಿ ನಿರ್ಮಾಣ ಮಾಡೋದಾದ್ರೆ ಯಾರಿಂದ ಪರ್ಮಿಷನ್ ತಗೊಳ್ಬೇಕು, ಯಾರಿಂದ ಪರವಾನಗಿ ತಗೊಳ್ಬೇಕು? ಈಗಿನ ಪರಿಸ್ಥಿತಿನಲ್ಲಿ ಸರ್, ಪುರಸಭೆನಲ್ಲಿ ಮೊದಲು ಇವರು ಕಟ್ಟಡ ಪರವಾನಗಿ ತಗೋಬೇಕು. ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ, ಅಲ್ಲಿ ಧಾರ್ಮಿಕ ಆಚರಣೆಗೆ ಅಂತ ಬಳಕೆ ಮಾಡ್ತಾ ಇರೋದ್ರಿಂದ ಜಾಗನ, ಅದು ಸುತ್ತ 4 ಭಾಗದ ಸರ್ಕಲ್ ಇರೋದ್ರಿಂದ ಪೊಲೀಸ್ ಸ್ಟೇಷನ್ನಲ್ಲಿ ತಗೋಬೇಕು. ದತ್ತಿ ಇಲಾಖೆಯಿಂದೇನು ತಗೋಬೇಕು, ಅಲ್ಲೂ ಕೂಡ ತಗೋಬೇಕು. ಇವರು ಟ್ರಸ್ಟ್ ದತ್ತಿ ಇಲಾಖೆ ಅಂತ ಯಾವಾಗ ಇವರು ಟ್ರಸ್ಟ್ ಮಾಡಿದ್ರು, ಆವಾಗ ಅದ್ರ ಅಡಿನಲ್ಲೇ ಅವರು ಏನು ನಮ್ಮ DR ಡಿಸ್ಟ್ರಿಕ್ಟ್ ರಿಜಿಸ್ಟ್ರೇರ್ ಏನಿರ್ತಾರೆ, ಅವರು ಪ್ರತಿ ವರ್ಷ ಏನು ಇವರು ಆಡಿಟ್ ಮಾಡಿಸ್ತಾ ಇರ್ತಾರೆ, ಅದ್ರ ಲೆಕ್ಕಪತ್ರಗಳನ್ನ ಕೊಡಬೇಕು. ನಾನು ಕಟ್ಟಡ ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತ, ಆ ಕಟ್ಟಡ ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಲೆಕ್ಕಪತ್ರ ಪ್ರತಿ ವರ್ಷ ಕೊಡಬೇಕು ಅಂತಂದ್ರೆ, ಅವಾಗ್ಲೇನೆ ಕೂಡ ಇವರು ಲೈಸೆನ್ಸ್ ತಗೊಂಡು ಪುರಸಭೆಯಿಂದ ಕೊಡಬೇಕು. ಅವಾಗ ಲೈಸೆನ್ಸ್ ತಗೊಳಕ್ಕೆ ಇವಾಗ ಸಾಮಾನ್ಯವಾಗಿ ಎಲ್ಲರೂ ಏನು ಕೇಳ್ತಾರೆ ಅಂದರೆ, ಏನು ಎಲ್ಲರೂ ಲೈಸೆನ್ಸ್ ತಗೊಂಡು ಮನೆ ಕಟ್ಟವ್ರ ಅಂತ ಕೇಳ್ಬೋದು. ಮನೆ ಕಟ್ಟೋದೇ ಬೇರೆ, ಧಾರ್ಮಿಕ ಆಚರಣೆಗೆ ಸಂಬಂಧಪಟ್ಟ ಕಟ್ಟಡ ಕಟ್ಟೋದೇ ಬೇರೆ. ನಿಮ್ಮ ಪ್ರಕಾರ ಶ್ರೀನಿವಾಸ್ ಅವರೇ, ಏನೇನು ವಿಚಾರದಲ್ಲಿ ಈ ಮಸೀದಿ ಆಡಳಿತ ಮಂಡಳಿ ವೈಲೇಷನ್ ಮಾಡಿದೆ ಅಂತ ತಾವು ಹೇಳ್ತೀವಿ? ಸರ್, ಇದರಲ್ಲಿ ಏನಾಗಿದೆ ಅಂದರೆ, ಇಲ್ಲಿ ಮೊದಲನೇದು, ಈ ಕಟ್ಟಡದ್ದು ಇನ್ನೂ ಕೂಡ ಈ ಸ್ಥಿತಿನಲ್ಲೂ ಕೂಡ ನೆಲ ಮಾಡಿ ಅಂತ ಇದೆ, ಶೀಟು ಅಂತ ಇದೆ, ಸರಿನಾ? ಇವಾಗ ಒಂದು ವೈಲೇಷನ್, ಸರಿನಾ? ಆಯ್ತಾ? ಇನ್ನೊಂದೇನು, ಪುರಸಭೆಯಿಂದ ಕಟ್ಟಡ ಪರವಾನಗಿ ತಗೊಂಡಿಲ್ಲ. ತಗೊಂಡಿದ್ದೀರಾ ಅಂತ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಪುರಸಭೆಯಿಂದ ಕಟ್ಟಡದ ಪರವಾನಗಿ ತಗೊಂಡಿಲ್ಲ, ಸ್ಥಳೀಯ ಸಂಸ್ಥೆಯಿಂದ ಕಟ್ಟಡದ ಪರವಾನಗಿ ತಗೊಂಡಿಲ್ಲ, 2ನೇ ವೈಲೇಷನ್. 3ನೇ ವೈಲೇಷನ್ ಏನು ಹೇಳ್ತದೆ ಅಂತಂದ್ರೆ, ಇವಾಗ ಇದು ಮಧ್ಯ ಊರಿನ ಒಳಗಡೆ ಒಂದು ಸ್ಲಮ್ ಏರಿಯಾದಲ್ಲಿ ಇಕ್ಕಟ್ಟಿನ ಜಾಗ ಅಂತ ಪೊಲೀಸ್ನವರೇ ಇಲ್ಲಿ ಎಂಡರ್ಸ್ಮೆಂಟ್ ಕೊಟ್ಟವ್ರೆ ಕೆಲವೊಂದು ಘಟನೆಯಲ್ಲಿ. ಅದು ತೋರಿಸ್ತೀನಿ ನಿಮಗೆ. ಅಂಥ ಜಾಗದಲ್ಲಿ ಮಸೀದಿ ನಿರ್ಮಾಣ ಮಾಡ್ತವ್ರೆ ಅಂದಾಗ, ಇಲ್ಲಿ ಮಸೀದಿ ಕೊಟ್ಟರೆ ಏನಾದರೂ ಕಾನೂನು ತೊಡಕಾಗ್ತದೆ ಅಂತ ಪುರಸಭೆಯವರು ಪತ್ರ ವ್ಯವಹಾರನ ಪೊಲೀಸ್ ಠಾಣೆಗೆ ಮಾರಬೇಕಾಯ್ತು. ಈಗ ದತ್ತಿ ಇಲಾಖೆಯಿಂದ ಅವರಿಗೆ ಗಮನಕ್ಕೆ ತರದೆ ಮಾಡಿದಿರೋದು ಇದು. ಇವಾಗ ಈ 2 ಅರ್ಜಿ ಕೊಡ್ತೀನಿ ಅಂತಂದಾಗ ದತ್ತಿ ಇಲಾಖೆನಲ್ಲಿ ಏನಾಗ್ತದೆ ಅಂದರೆ, ಆಡಿಟ್ AR ಬರ್ತಾರೆ, ಸರಿನಾ? ಡಿಸ್ಟ್ರಿಕ್ಟ್ ರಿಜಿಸ್ಟರ್, ಅಸಿಸ್ಟೆಂಟ್ ರಿಜಿಸ್ಟರ್ ಬರ್ತಾರಲ್ಲ, ಅಲ್ಲೇನಾಗ್ತದೆ ಅಂತಂದರೆ, ಇದೆಲ್ಲ ದಾಖಲಾತಿ ತಗೊಂಡೋಗಿ ಅವ್ರಿಗೆ ಪ್ರತಿ ವರ್ಷ ಆಡಿಟ್ ಮಾಡಿಸಿದಾಗ, ನೀವು ಎಷ್ಟು ರೂಪಾಯಿ ಅಂದಾಜು ಮೌಲ್ಯವನ್ನು ಹಾಕಿ ನೀವು ಮಸೀದಿ ನಿರ್ಮಾಣ ಮಾಡ್ತೀರಿ ಅಂತ ಕೇಳ್ತದೆ ಕಾನೂನು. ಆವಾಗ ನಾವು ಇಷ್ಟು ಆ ಹಣವನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ ಅಂತಂದಾಗ, ಹಣ ಎಲ್ಲಿಂದ ರೂಪದಿಂದ ಬರ್ತದೆ, ಅದಕ್ಕೆ ಅಕೌಂಟ್ ಇದೆಯಾ ಅಂತ ಎಲ್ಲ ಕೇಳ್ತದೆ. ಅದೆಲ್ಲನೂ ಕೂಡ ತೋರಿಸ್ಬೇಕಾಗ್ತದೆ. ಇದರಲ್ಲಿ ಇಲ್ಲ, ಇವಾಗ ಈ ಸತ್ ಕಾಪಿನಲ್ಲಿ ಇಲ್ಲ, ಅದು ಹೇಳ್ಬೇಕಾಗ್ತದೆ. ಇಲ್ಲಿ ನೋಡಿ, ದತ್ತಿ ಇಲಾಖೆಯಿಂದ ಹೇಳ್ತದೆ, ಇಲ್ಲಿ ಬ್ಯಾಂಕ್ ಅಕೌಂಟ್ ಇದೆಯಾ ಇಲಾಖೆದು ಅಂತಂದ್ರೆ ಇಲ್ಲ ಅಂತ ಬರ್ತದೆ. ಇಲ್ಲ ಅಂತ ತೋರಿಸಿದ್ದಾರೆ. ಅದು ಕೂಡ ಇದರಲ್ಲಿ ಎಂಟ್ರಿ ಮಾಡಬೇಕು ಅಂತ ಇದೆ, ಅದು ಒಂದು ಆಗ್ತದೆ. ಇಷ್ಟೆಲ್ಲ ಇದೆ ಅವ್ರು ಮಾಡಿರುವಂಥದ್ದು. ವೈಲೇಷನ್, ಸುಮಾರು 4 ವೈಲೇಷನ್ ಈ ಮಸೀದಿಯ ನಿರ್ಮಾಣದಲ್ಲಿ ಆಗಿದೆ ಅಂತ. ಈ ತರಾತುರಿಯಲ್ಲಿ ಮಸೀದಿಯನ್ನ 3 ತಿಂಗಳ ಹಿಂದೆ ಉದ್ಘಾಟನೆ ಮಾಡಿದ್ದಾರೆ ಅನ್ನೋದಕ್ಕೆ ತಮ್ಮ ಹತ್ರ ಏನು ದಾಖಲೆ ಇದೆ? ಇವಾಗ ನನಗೆ ಗೊತ್ತಿರುವಂಥ ಮಾಹಿತಿ ಪ್ರಕಾರ ಹೋದ್ರೆ, ನನಗೆ ಇವಾಗ ಬಂದಿರೋ ದಾಖಲೆ ನೋಡಿ, ಇದೇ ಮಸೀದಿದು ಓಪನಿಂಗ್ದು ಕಾರ್ಡು, ಗ್ರ್ಯಾಂಡ್ ಓಪನಿಂಗ್ ಸೆರೆಮನಿ ಅಂತ. ಓಪನಿಂಗ್ 29/6/2025 ಸಂಡೇ ಆಗಿದೆ, 10 ಗಂಟೆಯಿಂದ 1 ಗಂಟೆ ಸರ್. ಈ ಸಮಯದಲ್ಲಿ ಮಸೀದಿ ಓಪನ್ ಆಗಿದೆ, ಉಸ್ಮಾನ್ ಇ ಘನಿ ಮಸೀದಿ. ಇವಾಗ ಇದು ರಿಜಿಸ್ಟರ್ ಆಗಿದೆ ಅಂತ ಹೇಳ್ತಾರೆ. ಈ ರಿಜಿಸ್ಟರ್ ಆಗಿದ್ರೆ ಲೆಕ್ಕಪತ್ರಗಳು ಇರಬೇಕು, ದಾಖಲೆ ಇರಬೇಕು ಅವ್ರ ಹತ್ರ. ಇಲ್ಲಿ ಉಸ್ಮಾನ್ ಇ ಘಾನಿ ರಿಜಿಸ್ಟರ್ಡ್ ಅಂತಿದೆ. ರಿಜಿಸ್ಟರ್ಡ್ ಆದ್ರೆ ಎಲ್ಲಾ ದಾಖಲೆಗಳು ನಮಗೆ ಪಬ್ಲಿಕ್ ಡೊಮೈನ್ ಅಲ್ಲಿ ಸಿಗಬೇಕು. ಹೌದು, ಸಿಗುತ್ತೆ. ಹೌದು, ನಾವು ಜಿಲ್ಲಾಧಿಕಾರಿಗಳನ್ನು ಮತ್ತೆ SP ಅವ್ರನ್ನ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಸರ್, ಇದಕ್ಕೆ ಸಂಬಂಧಪಟ್ಟ ದಾಖಲೆ ಇದೆಯಾ ಅಂತ. ಆಮೇಲೆ ಪುರಸಭೆ ಅವ್ರನ್ನ ನಾವು ಕೇಳಬೇಕಾಗ್ತದೆ, ಇದು ಅಕ್ರಮನ ಅಥವಾ ಸಕ್ರಮನ ಅಂತ. ನೀವು ಅದನ್ನು ಪರಿಶೀಲಿಸಿದ್ದೀರಾ? ಇದರ ದಾಖಲೆ ಇದೆ ಅನ್ನೋದನ್ನ ತಾವು ನೋಡಿದ್ದೀರಾ? ಸರ್, ಇವಾಗ ನಾನು ನಿನ್ನೆ ದಿವಸ ಕೇಳದಂಥ ಸಂದರ್ಭದಲ್ಲಿ ದಾಖಲೆ ಏನು ಕೇಳಿದ್ರಿ ತಾವು? ದಾಖಲೆ ಕೇಳದಂಥ ಸಂದರ್ಭದಲ್ಲಿ ಇಷ್ಟೇ ದಾಖಲೆ ಇರೋದು, ಇದಕ್ಕಿಂತ ಅಪ್ಡೇಟ್ ಇಲ್ಲ. ಇರಬೇಕಾದಂಥ ಕಾನೂನಿನ ನಿಯಮಗಳನ್ನು ಮೀರಿ ಕಟ್ಟಡವನ್ನು ಕಟ್ಟಿದ್ದಾರೆ ಅನ್ನೋದಕ್ಕೆ ಸರ್ಕಾರದ ಅಧಿಸೂಚನೆಯ ಪ್ರಕಾರ ನೀಡಿರುವ ದಾಖಲೆಯಲ್ಲಿ ಬಹಳ ಸ್ಪಷ್ಟವಾಗುತ್ತೆ. ಸರಿನಾ ಇದು? ಹೌದು. ಅದಾದ ನಂತರ
ಯಾರ್ಯಾರಿಗೆ ದೂರು ಕೊಟ್ಟಿದ್ರಿ, ನೀವು ದೂರು ಕೊಟ್ಟಿರುವಂಥ ಪ್ರತಿಗಳನ್ನು ತೋರಿಸಿ. ಪೌರ ಕಾರ್ಮಿಕರು ಕೂಡ ದೂರು ಕೊಟ್ಟಿದ್ದಾರೆ ಅನ್ನೋದೆಲ್ಲ ಇದೆ ಇದರಲ್ಲಿ, ಅದನ್ನು ತೋರಿಸಿ ಏನಂತ ಹೇಳಿದ್ದಾರೆ ಅಂತ ತೋರಿಸಿ. ಇಲ್ಲಿ ಇಷ್ಟೇ ಹೇಳಿರೋದವರು ನೋಡಿ, 500 ಮೀಟರ್ ಅಂತರದಲ್ಲಿ ಪರವಾನಗಿ ಪಡೆಯದೆ ಅಕ್ರಮವಾಗಿ 2 ಹೊಸ ಮಸೀದಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಕೇಳಿ ಹೇಳ್ತೀನಿ, ಅದರಲ್ಲಿ ಇದು ಒಂದು. ಇನ್ನೊಂದು ಏನಾಗಿದೆ, ಇದು ಸಿದ್ಧಾರ್ಥ ನಗರ 8ನೇ ಕ್ರಾಸಲ್ಲಿದೆ. ಇದೇ ಪ್ಲೇಸಲ್ಲಿ ಸಿದ್ಧಾರ್ಥ ನಗರ 3ನೇ ಕ್ರಾಸಲ್ಲಿದೆ. ಇಲ್ಲಿ ಯಾವ ರೀತಿ ಮೊದಲು ಕಬ್ಬಣದ ಶೆಡ್ಡಲ್ಲಿ ಮಸೀದಿ ಮಾಡಿದ್ರು, ಅದೇ ರೀತಿ ಅಲ್ಲಿ ಶೆಡ್ಡಲ್ಲಿ ಮಸೀದಿ ಮಾಡವ್ರೆ, ಇವಾಗ ಮಾಡವ್ರೆ. ಅಲ್ಲೂ ನಮಾಜ್ ಮಾಡ್ತಾವ್ರೆ, ಇಲ್ಲೂ ನಮಾಜ್ ಮಾಡ್ತಾವ್ರೆ. ಅದು ಮುಂದಕ್ಕೆ ಕಟ್ಟಡ ಕಟ್ತಾರೆ. ಈ ಮಸೀದಿ ಮಾಡ್ದಂಗೆ ಆ ಮಸೀದಿನೂ ಮಾಡಿದ್ರೆ ವಾಸ ಮಾಡೋರು ಎಲ್ಲಿ ಹೋಗ್ಬೇಕು? ಎರಡೂ ಸರ್ಕಲಲ್ಲೇ ಇರೋದು. ಆ ಸಿದ್ಧಾರ್ಥ ನಗರದ ಜನ ಎಲ್ಲಿ ಹೋಗ್ಬೇಕು? ಅಂಬೇಡ್ಕರ್ ಪಾರ್ಕಿಂದ ಹಿಂಭಾಗನೇ ಇರೋದು. ಅಂಬೇಡ್ಕರ್ ಪಾರ್ಕ್ ಏನಿದೆ ನಗರಕೆರೆ ರಸ್ತೆನಲ್ಲಿ, ಅದ್ರ ಹಿಂಭಾಗನೇ ಮಸೀದಿ ಬರುತ್ತೆ. 2 ಮಸೀದಿ ಅಕ್ರಮವಾಗಿ ನಡೀತಾ ಇದೆ. 4 ಅಂತಸ್ತಿನ ಎತ್ತರಕ್ಕೆ ಅಕ್ರಮವಾಗಿ ಮಿನ್ನರ್ ಗುಮ್ಮಜ್ ನಿರ್ಮಾಣ, ಇತರೆ ಧರ್ಮದ ಧಾರ್ಮಿಕ ಭಾವನೆಗೆ ಧಕ್ಕೆ. ಈ ಕಂಪ್ಲೇಂಟ್ ಕೊಟ್ರಲ್ಲ ಜನವರಿ 13ನೇ ತಾರೀಕು, ಅವಾಗ್ಲೇನೆ ಏನ್ ಮಾಡಬೇಕಾಯ್ತು, SP ಅವರು DC ಅವರು ಕ್ರಮ ತಗೋಬೇಕಾಗಿತ್ತು. SP ಅವರಿಗೆ ಪತ್ರ ಬರೆದಾಗ ಈ ಪತ್ರವನ್ನು SP ಅವರಿಗೂ ಕೊಟ್ಟಿದ್ರಿ, DC ಅವರಿಗೂ ಕೊಟ್ಟಿದ್ರಿ. ಪ್ರತಿ ಉತ್ತರ ಏನಾದರೂ ಬಂದಿತ್ತಾ ಸರ್? ಇವಾಗ ಇದಕ್ಕೆ ಏನಾಗಿದೆ ಪ್ರತಿ ಉತ್ತರ, ಇಲ್ಲಿ ಸ್ಥಳೀಯ ಸಂಸ್ಥೆಯವರು ಈ ಕಂಪ್ಲೇಂಟ್ದಾರರಿಗೆ ಯಾವುದೇ ಪ್ರತಿ ಉತ್ತರ ಕೊಟ್ಟಿಲ್ಲ. ಕೊಡಬೇಕಾಗಿತ್ತು, ಅಥವಾ ಇವ್ರನ್ನ ಕರೆದಿ ಕೇಳಬೇಕಾಗಿತ್ತು ಏನಾಗಿದೆ ಅಂತ. ಅವ್ರ ಆ ಗುಂಜಿಗೆ ಹೋಗ್ಲಿಲ್ಲ. ಇವರು ಸುಮಾರು ಇಲಾಖೆಗೆ ಅರ್ಜಿ ಕೊಟ್ಟಿದ್ದಾರೆ. ಇಲ್ಲಿ ನೆಕ್ಸ್ಟ್ ಏನಾಗಿದೆ ಇಲ್ಲಿ ಹೇಳ್ತೀನಿ ನೋಡಿ ನಿಮಗೆ. ಸಾರಿ, ಇಲ್ಲಿ ನೋಡಿ ಏನ್ ಮಾಡಿದ್ರು. ಇದಾದ ನಂತರ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ಅರ್ಜಿ ಕೊಟ್ಟರು ಇಲ್ಲಿಯ ಸ್ಥಳೀಯ ಜನ. ಅರ್ಜಿ ಕೊಟ್ಟಾಗ ಏನು ಮಾಡೋರು, ಅವರು ಜಿಲ್ಲಾ SP ಗೆ ಅವರು ಪತ್ರ ಬರೀತಾರೆ, ಏನಾಗಿದೆ ಕ್ರಮ ವಹಿಸಿ ಅಂತ. ಕ್ರಮ ವಹಿಸಿ ನಮಗೆ ದಾಖಲೆ ಕೊಡಿ ಅಂದ್ಬಿಟ್ಟು 6ನೇ ತಾರೀಕು 3ನೇ ತಿಂಗಳೊಳಗಡೆ ಕೊಡಿ ಅಂದ್ಬಿಟ್ಟು ಅವ್ರಿಗೆ ಕೇಳ್ತಾರೆ, ಅರ್ಜಿ ಕೊಡ್ತಾರೆ. ಅವಾಗ ಏನು ಮಾಡ್ತಾರೆ ಅವರು, ಇದೇ SP ಅವರು, ಸಾರಿ DYSP ಅವರು, ಮಳವಳ್ಳಿ DYSP ಅವರು ಏನು ಮಾಡ್ತಾರೆ, ಇಲ್ಲಿದೆ, ಅವ್ರೇನು ಹೇಳ್ತಾರೆ, ಇಲ್ಲಿದೆ ನೋಡಿ. ಇವ್ರು ಹೇಳ್ತಾರೆ, ಮದ್ದೂರು ಪಟ್ಟಣ ಮಂಡ್ಯ ಜಿಲ್ಲೆ ಎಂಬ ಹೆಸರಿನಲ್ಲಿ, ಅಂದರೆ ಚನ್ನಗೌಡ ಬಡಾವಣೆ ನಿವಾಸಿ ಬಸವೇಶ್ವರ ನಗರದ ನಿವಾಸಿಗಳು ಮದ್ದೂರು ಎಂಬ ಹೆಸರಿನಲ್ಲಿ ಸಲ್ಲಿಸಿಕೊಂಡಿರುವ ದೂರು ಅರ್ಜಿಯನ್ನು ಪರಿಶೀಲನೆ ಮಾಡಿದ್ದು, ದೂರು ಅರ್ಜಿಯಲ್ಲಿ ತಿಳಿಸಿರುವ ವಿಷಯಗಳಿಗೆ ಸಂಬಂಧಿಸಿದಂತೆ ಕೂಲಂಕುಷವಾಗಿ ಪರಿಶೀಲಿಸಿ ಸೂಕ್ತ ಕ್ರಮ ವಹಿಸಲಾಗಿದೆ ಮತ್ತು ವರದಿಯನ್ನು ಮೇಲಾಧಿಕಾರಿ ಕಚೇರಿಗೆ ಸಲ್ಲಿಸಿಕೊಂಡಿದ್ದೇವೆ ಎಂಬ ವಿಷಯವನ್ನು ಈ ಮೂಲಕ ನಿಮ್ಮ ಗಮನಕ್ಕೆ ತರಲಾಗಿದೆ. ಇಷ್ಟೇ ಕೊಟ್ಬಿಡ್ತಾರೆ. ಯಾರೋ ದೂರುದಾರರಿಗೆ, ಯಾರು ದೂರುದಾರರು ಇದ್ರೋ ಅವ್ರಿಗೆ ಇಷ್ಟು ಲೆಟರ್ ಮಾಡಿ ಕಳಿಸ್ಬಿಡ್ತಾರೆ. ಅಂದ್ರೆ ನೀವು ಏನು ಕ್ರಮ ವಹಿಸಿದಿರಿ ಅಂತ ನಾವು ಪ್ರಶ್ನೆ ಮಾಡ್ಬೇಕಾಯ್ತದೆ. ಇವಾಗ ಇಲ್ಲೇ ಕ್ರಮ ವಹಿಸಿದ್ರೆ ನೀವು ಇವತ್ತು ಶಾಂತಿ ಸಭೆ ಏನು ಮಾಡಿದ್ರಿ, ಇವತ್ತು ಇಷ್ಟೊಂದೆಲ್ಲ ಸಿಬ್ಬಂದಿ ಎಲ್ಲ ಬಳಕೆ ಮಾಡ್ತಾ ಇದ್ದೀರಿ, ಸುಮ್ಮನೆ ಸರ್ಕಾರಿ ಹಣ ವ್ಯಯ ಮಾಡ್ತಾ ಇದ್ದೀರಿ. ಅವತ್ತೇ ಏನು ಕಂಪ್ಲೇಂಟ್ ಇತ್ತು ಇದನ್ನ ಸ್ವಲ್ಪ ಮಟ್ಟದಲ್ಲಿ ತನಿಖೆ ಮಾಡಿದ್ರು ನೀವು ಆಗ್ತಿರ್ಲಿಲ್ಲ. ಅಟ್ಲೀಸ್ಟ್ 2 ಸಮುದಾಯದವ್ರನ್ನ ಕರೆದು ಇದಕ್ಕೊಂದು ಅವತ್ತೇ ಅಂತ್ಯ ಆಡ್ಬೋದಾಯಿತು. ಈ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಕೆಲವೊಬ್ರು ಕೂಡ ನನ್ನ ಗಮನಕ್ಕೆ ಬಂದಿರೋದು ನೋಟಿಸ್ ಕೂಡ ಮಾಡವ್ರೆ ಅಂತ, ಯಾರೋ ಮಸೀದಿ ಕಮಿಟಿಗೆ. ಅದು ಯಾವ ಹಂತದಲ್ಲಿದೆ ಅಂತ ಗೊತ್ತಿಲ್ಲ. ಇದು ಇಷ್ಟಾದರೂ ಕೂಡ ಇವರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತಂದ್ರೆ, ಇವಾಗ ಇವರು ಯೋಚನೆ ಮಾಡ್ತಾವ್ರೆ ನಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ನಾವು ಇದು ಯಾರೋ ಪಕ್ಷದವರಿಂದ ಆಗ್ತಾ ಇದೆ ಅಂತ. ನೋಡಿ, ನಾನೊಬ್ಬ ಕಾರ್ಯಕರ್ತ, ಸಾಮಾಜಿಕ ಕಾರ್ಯಕರ್ತ, ನಾನು ಹೇಳ್ತಾ ಇದ್ದೀನಿ, ನಾವು ಇಲ್ಲಿ ಕಾಂಗ್ರೆಸ್ JDS BJP ಪಕ್ಷದಿಂದ ಅಲ್ಲ, ನಾನು ವೈಯಕ್ತಿಕವಾಗಿ ಇಲ್ಲಿ ನಿವಾಸಿಯಾಗಿರೋದ್ರಿಂದ ಮಾತಾಡ್ತಾ ಇದ್ದೀನಿ. ಇಲ್ಲಿ ಸಂಪೂರ್ಣ ಮಸೀದಿ ನಿರ್ಮಾಣ ಮಾಡೋಕ್ಕೆ ಮುಂಚೆಯಿಂದ ಅನೇಕ ಕಾರ್ಯಕ್ರಮಗಳನ್ನ ನಾವೇ ಆ ಸ್ಥಳದಲ್ಲಿ ಮಾಡಿದ್ದೀನಿ. ಈಗ ಮಸೀದಿ ನಿರ್ಮಾಣಕ್ಕಿಂತ ಮುಂಚೆ ಅಲ್ಲಿ ಏನೇನು ನಡೀತಾ ಇತ್ತು ಶ್ರೀನಿವಾಸ್ ಸರ್? ಮುಂಚೆ ನೋಡಿ, ನಾನು ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ಆಗಿ ಕೆಲಸ ಮಾಡ್ತಾ ಇದ್ದೆ. ನಾನು ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ಆಗಿ ಕೆಲಸ ಮಾಡಬೇಕಾದ್ರೆ ಇವರು ಮಹಮ್ಮದ್ ಯೂಸಫ್ ಅಂದ್ಬಿಟ್ಟು
ಜಿಲ್ಲಾ ಕಾರ್ಮಿಕ ಅಧಿಕಾರಿ ಆಗಿದ್ರು. ಇವರು ನಾನು ಸುಮಾರು ಕಾರ್ಯಕ್ರಮ, ಕಾನೂನು ಅರಿವು ಕಾರ್ಯಕ್ರಮ, ಇಂಥ ಎಲ್ಲ ಕಾರ್ಯಕ್ರಮ ಮಾಡಿದಾಗ, ಬೇರೆ ಜಾಗದಲ್ಲೂ ಕೂಡ ಮಾಡಿದಾಗ, ನೀವು ಅವರು ಪಾಪ ವೈಯಕ್ತಿಕವಾಗಿ ಹೇಳ್ಕೊಂಡ್ರು ಬೀಡಿ ಕಾರ್ಮಿಕರಿಗೆಲ್ಲ ಒಂದು ಕಾರ್ಯಕ್ರಮ ಮಾಡಿ ಅಂತ. ಆವಾಗ ಈ ಮಸೀದಿ ಏನು ನಿರ್ಮಾಣ ಮಾಡಿದ್ದಾರೆ, ಇದೇ ಸ್ಕ್ವೇರ್ ಫೀಟ್ ಒಳಗಡೆ ಜಾಗದಲ್ಲಿ, ನೆಲ ಅಂತಿಸ್ನಲ್ಲಿ ನಾನು ಇವ್ರನ್ನ ಕರೆದು ಇಲ್ಲಿ ಬೀಡಿ ಕಾರ್ಮಿಕರನ್ನೆಲ್ಲನೂ ಸೇರಿಸಿ ಒಂದು ಕಾನೂನು ಅರಿವು ಕಾರ್ಯಕ್ರಮ ಮಾಡಿದೆ. ಇನ್ನೊಂದು ವಿಚಾರ, ಆ ಜಾಗದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವು ಕೂಡ ಆಗಿತ್ತು ಅನ್ನೋದು ನನ್ನ ಗಮನಕ್ಕೆ ಬಂತು. ಅದು ಹೇಗಿತ್ತು, ಅದು ಏನಾಯ್ತು ಹೇಳಿ. ನಿಮಗೆ ಇವಾಗ ಹೇಳ್ಬೇಕು ಅಂತಂದ್ರೆ ಬಹಳ ನೋವಿನ ಸಂಗತಿ. ಇದು ಪಾಪ ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ ಕೆಲವೊಂದ್ಸರಿ. ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ, ಹೊರಗಡೆ ಜನಕ್ಕೆ. ನಾನು ನಿನ್ನೆ ದಿವಸದಿಂದ ನೋಡ್ತಾ ಇದ್ದೀನಿ, ಟಿವಿ ಚಾನಲಲ್ಲಿ ಬರೋದು ಬೇರೆ, ಹೊರಗಡೆ ಜನ ಮಾತಾಡೋದು ಬೇರೆ, ಆದರೆ ಇಲ್ಲಿ ವಸ್ತುಸ್ಥಿತಿನೇ ಬೇರೆ ಇದೆ. ವಿಚಾರ ತೋರಿಸ್ಬಿಡ್ತೀನಿ. ಇಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಈ ಮಸೀದಿ ನಿರ್ಮಾಣ ಆಗೋದಕ್ಕಿಂತ ಮುಂಚೆ ಆ ಸ್ಥಳದಲ್ಲಿ ಮಾಡಿದ್ರು. ಅದರ ಫೋಟೋ ನೀವು ನೋಡ್ತಾ ಇದ್ದೀರಿ. ಕನ್ನಡದ ಧ್ವಜ ಇದೆ, ಹಾಗೆ ಎಲ್ಲ ಸಂಘಟಕರಿದ್ದಾರೆ. ಅವರೆಲ್ಲರೂ ಸೇರಿ ಕನ್ನಡದ ರಾಜ್ಯೋತ್ಸವವನ್ನು ಮಾಡಿದ್ರು. ಕನ್ನಡದ ರಾಜ್ಯೋತ್ಸವ ಆದ ನಂತರ ಏನಾಯ್ತು ಇವರೇ? ಸರ್ ಇಲ್ಲಿ ನೋಡಿ, ಇದು ನೀವು ಹೇಳಿದ್ದು ಎರಡನೇ ಘಟನೆ. ಮೊದಲನೇ ಘಟನೆ ನೋಡಿ, 4ನೇ ತಾರೀಕು 11ನೇ ತಿಂಗಳು 2022ನಲ್ಲಿ ನವಂಬರ್ನಲ್ಲಿ ನಾವು 4ನೇ ತಾರೀಕು ಒಂದು ಕನ್ನಡ ರಾಜ್ಯೋತ್ಸವ ಮಾಡಬೇಕು ಅಂತ ಮಾಡ್ತೀವಿ ಇಲ್ಲಿ. ಆವಾಗ ಈ 10ನೇ ವಾರ್ಡ್ನವರು ಮತ್ತು 11ನೇ ವಾರ್ಡ್ನವರು ಈ ಸ್ಥಳೀಕರೇ ಪುರಸಭೆಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರೆಲ್ಲ ಆಗಿರ್ತಾರೆ. ಇವರೇ ಕನ್ನಡ ರಾಜ್ಯೋತ್ಸವ ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಜನರೆಲ್ಲ ಸೇರಿಸಿ ಮಾಡೋಣ ಅಂದ್ಬಿಟ್ಟು ಒಂದು ಪೊಲೀಸ್ ಠಾಣೆಗೆ ಮನವಿ ಕೊಡ್ತಾರೆ, ಕನ್ನಡ ರಾಜ್ಯೋತ್ಸವ ಮಾಡಬೇಕು ಅಂತ. ಇದು ಮಾಡಿದಾಗ ನೀವು ಮಾಡಬೇಡಿ ಅಂದ್ಬಿಟ್ಟು ಪೊಲೀಸು ನೋಟಿಸ್ ಮಾಡ್ತಾರೆ. ಇದು ಪುರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಇವರೇ ಸೇರಿ ಎರಡೂ ಜಾತಿಯ ಜನರನ್ನ ಸೇರಿ ಕನ್ನಡ ರಾಜ್ಯೋತ್ಸವ ಮಾಡಬೇಕು ಅಂತ ಮಾಡೋದು, ಅರ್ಜಿ ಕೊಡೋದು. ಪೊಲೀಸ್ನವರು ಇಲ್ಲಿ ಕಿರಿದಾಗಿದೆ ಜಾಗ, ಇಲ್ಲಿ ಯಾವುದೇ ಥರದ ಕಾರ್ಯಕ್ರಮ ಮಾಡಬೇಡಿ, ನೀವು ವೇದಿಕೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ನೋಟಿಸ್ ಕೊಡ್ತಾರೆ. ಅದಾಗಿಯೂ ಕೂಡ ನಾವು ಈ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ. ಆ ಸಂದರ್ಭದಲ್ಲಿ ಎರಡೂ ಕೋಮಿನ ಜನರನ್ನ ಸೇರಿಸಿ ಮಾಡಬೇಕು ಅಂತ ಅಂದಾಗಲೂ ಕೂಡ ಮಾಡೋಕ್ಕಾಗಲಿಲ್ಲ. ಎರಡನೇ ಸರಿ ಏನಾಗ್ತದೆ, ನಾವು ಇನ್ನೊಂದು ಕಾರ್ಯಕ್ರಮ ಮಾಡೋಣ ಅಂತ ಮಾಡ್ತೀವಿ. MLA ಅವ್ರನ್ನೆಲ್ಲ ಕರೆದಿ, ಅಷ್ಟರೊಳಗಡೆ ಎಲ್ಲ ಎಲೆಕ್ಷನ್ ಎಲ್ಲ ಆಗಿರ್ತದೆ, MLA ಅವರೆಲ್ಲ ಆಯ್ಕೆ ಆಗಿರ್ತಾರೆ. ಇದು ಕಾರ್ಯಕ್ರಮ ಮಾಡೋಕೆ ಹೋದಾಗ ಪುರಸಭಾ JDS ಅವರು ಇವರೆಲ್ಲ ಇರ್ತಾರೆ. ಆ ಕಾರ್ಯಕ್ರಮ ಆಗಲ್ಲ, ಯಾಕಂದರೆ ಪಕ್ಷ ಬಳಕೆ ಮಾಡಬಾರ್ದು, ನಾನು ಏನು ಮಾಡೋಕ್ಕಾಗಲ್ಲ ಇವಾಗ, ಹಂಗಾಗಿ ಹೇಳ್ಬೇಕಾಗ್ತದೆ. ಇಲ್ಲಿ ನೋಡಿ, ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ, ಜಾಮಿಯಾ ಕಮಿಟಿಯವರು ಕಂಪ್ಲೇಂಟ್ ಕೊಡ್ತಾರೆ. ನೀವು ಧ್ವಜ ತೆರವು ಮಾಡಿಸಿ ಎರಡೂ ಜನದ ಸೌಂದರ್ಯತೆ ಕಾಪಾಡಿ ಅಂತ. ಧ್ವಜ ಇರಲಿಲ್ಲ. ಧ್ವಜನ ಏನು ಮಾಡಿದ್ರು ಅಂತಂದರೆ, ಇಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಲಿಕ್ಕೆ ಧ್ವಜನ ನಿರ್ಮಾಣ ಮಾಡಿದ್ರು. ಮೊದಲು ಒಂದಿತ್ತು, ಏನಪ್ಪ ಅಂದರೆ ಕಾಂಕ್ರೀಟ್ ರಸ್ತೆ, ಡ್ರೈನೇಜ್ ಎಲ್ಲ ಆದಮೇಲೆ ಧ್ವಜ ಪಜ ಏನೂ ಇರಲಿಲ್ಲ ಈ ರಸ್ತೆನಲ್ಲಿ. ಅದನ್ನೇ ಈ ಕಾರ್ಯಕ್ರಮ ಆದ ನಂತರ ಜಾಮಿಯಾ ಕಮಿಟಿಯವರು ಒಂದು ದೂರು ಕೊಡ್ತಾರೆ. ಇಲ್ಲಿ ಯಾವುದೇ ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು ಅಥವಾ ಸ್ವಾತಂತ್ರ್ಯ ದಿನಾಚರಣೆ ಆಗಿರ್ಬೋದು, ಯಾವುದೇ ಕಾರ್ಯಕ್ರಮವನ್ನು ಮಾಡಬಾರ್ದು ಅಂಥೇಳಿ ದೂರು ಕೊಡ್ತಾರೆ. ದೂರು ಕೊಟ್ಟಿರುವಂಥ ಕಾಪಿ ಕೂಡ ಇವ್ರ ಹತ್ರ ಇದೆ. ಈ ಕಾಪಿಯಲ್ಲಿ ಏನು ಹೇಳ್ತಾರೆ ಅವರು? ಇವ್ರು ಏನು ಹೇಳ್ತಾರೆ ಅಂದರೆ, ಸಾರ್ವಜನಿಕ ರಸ್ತೆಯಲ್ಲಿ ಅನಧಿಕೃತ ಧ್ವಜಸ್ತಂಭ ನಿರ್ಮಿಸುತ್ತಿರುವ ಬಗ್ಗೆ ಏನು ಹೇಳ್ತಾರೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ 5ನೇ ಕ್ರಾಸ್ ರಾಮರಹಿಂ ನಗರ ಸಿದ್ಧಾರ್ಥ ನಗರ ಮಧ್ಯದಲ್ಲಿ ಅನಧಿಕೃತವಾಗಿ ಧ್ವಜಸ್ತಂಭ ನಿರ್ಮಿಸುತ್ತಿರುವುದು ನಮ್ಮ ಗಮನಕ್ಕೆ ಬಂದಿರುತ್ತದೆ. ಈ ಧ್ವಜಸ್ತಂಭ ನಿರ್ಮಿಸುತ್ತಿರುವುದರಿಂದ ಸಾರ್ವಜನಿಕರಿಗೆ ಓಡಾಡಲು ತುಂಬ ತೊಂದರೆಯಾಗುತ್ತದೆ ಹಾಗೂ ಮುಂದೆ ಕೋಮು ದ್ವೇಷ ಹರಡಲು ಕಾರಣವಾಗುತ್ತದೆ. ಹೆಂಗಾಗ್ತದೆ ಕನ್ನಡ ರಾಜ್ಯೋತ್ಸವ ಮಾಡಿದ್ರೆ ಎರಡು ಜನ ಏನಾಗ್ತದೆ, ಇದನ್ನ ನಾವು ಪ್ರಶ್ನೆ ಮಾಡಬೇಕಾಗ್ತದೆ, ಹರಡ್ತದೆ. ಮತ್ತೆ ಇನ್ನೊಂದೇನು ಹೇಳ್ತಾರೆ, ಎಂದು ರಾಮರಹಿಂ ನಗರ ನಿವಾಸಿಗಳು ನಮ್ಮ ಗಮನಕ್ಕೆ ತಂದಿರುವುದರಿಂದ ನಾವು ನಿಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆ ಅಂದರೆ, ರಾಮರಹಿಂ ನಗರದ ಜನ ಜಾಮಿಯಾ ಕಮಿಟಿ ಕಂಪ್ಲೇಂಟ್ ಕೊಟ್ಟವ್ರೆ. ಜಾಮಿಯಾ ಕಮಿಟಿಯವ್ರು ಹೇಳೋದು ಕಟ್ಟೆಯನ್ನು ತೆರವು ಮಾಡಿ ಅಂತ ಕೇಳ್ತಾರೆ. ತೆರವು ಮಾಡಿರುವಂಥ ಜಾಗ ನೋಡಿ, ಇವರು ಕಂಪ್ಲೇಂಟ್ ಕೊಟ್ಟಿದ್ದು ಯಾವಾಗ, ಎಷ್ಟನೇ ತಾರೀಕು? ಇವರು ಕಂಪ್ಲೇಂಟ್ ಕೊಟ್ಟದ್ದು ಏನಂದ್ರೆ, ಕಾರ್ಯಕ್ರಮ ಇದ್ದದ್ದು 5ನೇ ತಾರೀಕು, ಕಂಪ್ಲೇಂಟ್ ಕೊಟ್ಟದ್ದು ಇವರು 1ನೇ ತಾರೀಕು, 1ನೇ ತಾರೀಕು ಕಂಪ್ಲೇಂಟ್ ಕೊಡ್ತಾರೆ. 10ನೇ ತಾರೀಕಿಗೆ ಆ ಧ್ವಜಸ್ಕಟ್ಟೆಯನ್ನು
ಧ್ವಂಸ ಮಾಡ್ತಾರೆ. ಯಾರು ಮಾಡೋದು ಅದನ್ನ? ಇದನ್ನ ಪೊಲೀಸ್ನವರೇ ಹೇಳಿ ರಾತ್ರಿ ಮಾಡಿಸಿದ್ರು ಅಂತ ಹೇಳ್ತಾರೆ. ಯಾರು ಮಾಡಿಸಿದ್ರು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಕಡಿಮೆ ಇದೆ. ಏನಪ್ಪ ಅಂತಂದ್ರೆ ಧ್ವಜಸ್ತಂಭನ ಕಂಪ್ಲೇಂಟ್ ಆಗಿರೋದ್ರಿಂದ ಇದು ಕನ್ನಡ ರಾಜ್ಯೋತ್ಸವ ಮಾಡಿರೋರ ಮೇಲೆ ಕೇಸ್ ಆಗುತ್ತೆ, ನೀವೇ ಧ್ವಜಸ್ತಂಭ ತೆಗೆದಾಕ್ಬೇಕು ಅಂತ ನೀವೇ ನಿರ್ಮಿಸಿದ್ರಿ, ನೀವೇ ಕಿತ್ತಾಕಿ ಅಂತ ಹೇಳಿ ಮಾಡಿಸ್ತಾರೆ. ಎಸ್. ಅದಾದ ನಂತರ ಇಲ್ಲಿ ಈಗ ನಿರ್ಮಾಣ ಆಗಿದೆ ಮಸೀದಿ, ಅದು ನಿಯಮ ಬಾಹಿರವಾಗಿ. ಇವಾಗ ನಾನು ಹೇಳೋದು, ಇವಾಗ ಇಡೀ ಮದ್ದೂರು ಟೌನಲ್ಲಿ ಗೊತ್ತಿದೆ, ಉದಯ್ ಅವರು MLA ಆದಮೇಲೆ ಸುಮಾರು ಅನುದಾನವನ್ನು ತಂದು ಕಾಂಕ್ರೀಟ್ ರಸ್ತೆ ಮಾಡಿಸಿದ್ದಾರೆ, ಚರಂಡಿ ಮಾಡಿಸಿದ್ದಾರೆ. ಅವರೇ ಸ್ವತಃ ಬೀದಿ ತಿರುಗಿ ಹೇಳಿದ್ದಾರೆ ಯಾರು ಕೂಡ ಹೊರಗಡೆ ಕಟ್ಕೋಬಾರದು ಅಂತ. ಧ್ವಜಸ್ತಂಭ ಕಟ್ಟಿದಾಗಲೂ ಕೂಡ ಅವ್ರು ಹೇಳಿದ್ರು, ಬಂದು ಧ್ವಜಸ್ತಂಭ ಸ್ವಲ್ಪ ಸೈಡ್ಗೆ ಹಾಕೊಳ್ಳಿ ಅಂತ ಹೇಳಿದ್ರು. ಹಾಕಂದು ಕಾರ್ಯಕ್ರಮ ಆಯಿತು. ಅದಾದಮೇಲೆ ಧ್ವಜಸ್ತಂಭ ತೆಗ್ಸ್ಬಿಟ್ಟು ಎಲ್ಲ ಆದಮೇಲೆ ಇದು ಕನ್ನಡ ರಾಜ್ಯೋತ್ಸವ ಅದು ಇದು ಅಂತ ಅಂದ್ಬಿಟ್ಟು ಧ್ವಜಸ್ತಂಭ ಎಲ್ಲ ತೆಗೀತು. ಅವ್ರ ಗಮನಕ್ಕೆ ಬಂದಿಲ್ವೋ ಗೊತ್ತಿಲ್ಲ. ಅದಾದಮೇಲೆ ಏನಾಯಿತು, ಇವಾಗ ಏನೇನು ಡ್ರೈನೇಜ್ ಮೇಲೆ ಅಂಗಡಿಗಳು, ಶೀಟ್ಗಳು ಮತ್ತು ಬಾತ್ರೂಮ್ಗಳು ಇವೆಲ್ಲ ಕಟ್ಟಿದ್ರಲ್ಲ, ಇವೆಲ್ಲ ಕಾನೂನು ಬಾಹಿರ ಆಗಲಿಲ್ವಾ? ಇವೆಲ್ಲ ತಿರ್ಗಾಡಕ್ಕೆ ತೊಂದರೆ ಆಗ್ತಾ ಇಲ್ವಾ? ಆಮೇಲೆ ಇದಕ್ಕಿಂತ ಹೆಚ್ಚಾಗಿ ಒಂದು ಕನ್ನಡ ಧ್ವಜ ಇನ್ಯಾರು ಬೇರೆದಲ್ಲ, ಅಥವಾ ಕನ್ನಡ ರಾಜ್ಯೋತ್ಸವ ಮಾಡ್ತಿದ್ದವರಲ್ಲಿ ಯಾರು ಕೂಡ ಬೇರೆ ಪಕ್ಷದಲ್ಲಿ ಇದ್ದವರಲ್ಲ, ಅಥವಾ ಅವ್ರು ಯಾರು ಕೋಮು ಗಲಭೆ ಸೃಷ್ಟಿಸಿರು ಅಂತಾರಲ್ಲ. ಸ್ವತಃ ನಾನು ಅದರೊಳಗಡೆ ಇದ್ದೆ. ಅಂಥ ಕಾರ್ಯಕ್ರಮದಲ್ಲಿ ಏನೂ ತೊಂದರೆ ಇಲ್ಲ ಅನ್ನುವಂಥ ಕಾರ್ಯಕ್ರಮದಲ್ಲಿ ನೀವು ಧ್ವಜಸ್ತಂಭನ ಕಿತ್ತಾಕ್ಸ್ತೀರಿ. ಎರಡನೇ ಸರಿ ಒಂದ್ಸರಿ ಕನ್ನಡ ರಾಜ್ಯೋತ್ಸವ ಮಾಡಬಾರ್ದು ಅಂತ ನೀವೇ ಆಪೋಸ್ ಮಾಡ್ತೀರಿ. ಪುರಸಭೆಯವರು ನಾವೇ ಮಾಡ್ತೀವಿ ಅಂದಾಗ, ಅಧ್ಯಕ್ಷರೇ ಬಂದು ಮಾಡ್ತೀವಿ ಅಂದಾಗ ಮಾಡಬೇಡಿ ಅಂತ ಪೊಲೀಸ್ನವ್ರ ಕೈಲಿ ನೋಟಿಸ್ ಕೊಡಿಸ್ತೀರಿ. ಮತ್ತೆ ಎರಡನೇ ಸರಿ ಕನ್ನಡ ಧ್ವಜನ ನೀವೇ ನಿಂತು ಅಷ್ಟೆಲ್ಲ ಆದ್ಮೇಲೆ ಮಸೀದಿಗೆ ಹೆಂಗೆ ನೀವು ಬಿಟ್ರಿ ಅಂತ ಹೆಂಗೆ ಬಿಟ್ರಿ ಅಲ್ವಾ? ಕಾನೂನು ಇದ್ರಲ್ಲಿ ಅವಕಾಶ ಇದೆಯಾ? ನಿಮ್ಮ ಮತ್ತೆ ಅವರ ಸಾಮರಸ್ಯ ಈ ಮಸೀದಿ ಆಗೋದಕ್ಕಿಂತ ಮುಂಚೆ ಹೇಗಿತ್ತು? ತುಂಬ ಚೆನ್ನಾಗಿತ್ತು ನಮ್ಮಲ್ಲಿ. ಸರ್, ಇವತ್ತು ನೀವು ಈ ಪ್ರಶ್ನೆ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ನೀವು ಮದ್ದೂರಿನಲ್ಲಿ ಅನೇಕ ಮುಸಲ್ಮಾನರು ಹಿಂದೂಗಳ ನಡುವೆ ಭಾಳ ಸಾಮರಸ್ಯ ಇದೆ, ಇದು ಎರಡು ಮಾತಿಲ್ಲ ಆ ವಿಚಾರದಲ್ಲಿ. ಆಮೇಲೆ ಈ ಕಮಿಟಿನಲ್ಲಿ ಅಧ್ಯಕ್ಷರು ಕೆಲವೊಬ್ರು ಇದ್ದಾರಲ್ಲ, ಅವ್ರ ಮನೆತನೂ ಕೂಡ ಒಳ್ಳೆಯ ಮನೆತನದವರು, ಅವರು ಇಂಥದಕ್ಕೆಲ್ಲ ತೊಂದರೆ ಪಡೋರಲ್ಲ. ಆದರೆ ಕೆಲವೊಬ್ರು ಕಿಡಿಗೇಡಿಗಳಿದ್ದಾರಲ್ಲ, ಯಾಕೆ ನಾನು ಈ ಪ್ರಶ್ನೆ ಹೇಳ್ತಾ ಇದ್ದೀನಿ ಅಂದರೆ, ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಬ್ರು ಕಿಡಿಗೇಡಿಗಳಿದ್ದಾರಲ್ಲ, ಅವ್ರನ್ನ ಅವರು ಕಂಟ್ರೋಲ್ ಮಾಡುವಂಥದ್ದು ಆಗಬೇಕು. ಇವತ್ತು ಆದಿಲ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ನೀವು ಹೇಳೋದು ಅಲ್ಲಿ ಅಕ್ರಮವಾಗಿ ಕಟ್ಟಿರುವಂತಹ ಆ ಮಸೀದಿಯನ್ನು ಸರ್ಕಾರ ಸೂಕ್ತ ದಾಖಲೆಗಳಿಲ್ಲದೆ ಇರೋದ್ರಿಂದ, ಪರವಾನಗಿ ಇಲ್ಲದೆ ಇರೋದ್ರಿಂದ ಕೆಡವಿ ಹಾಕಬೇಕನ್ನೋದು ತಮ್ಮ ವಿಚಾರವ? ಅದು ಪ್ರಶ್ನೆ ಮಾಡಬೇಕಾಗ್ತದೆ, ಖಂಡಿತ ಮಾಡಬೇಕಾಗ್ತದೆ. ಇನ್ನೊಂದು, ಈಗ ಅಲ್ಲಿ ನಿಮ್ಮ ಈ ಸಾರ್ವಜನಿಕರು ಯಾರಾದರೂ ತೀರ್ಕೊಂಡ್ರೆ ಹೆಣ ತೆಗೆದುಕೊಂಡು ಹೋಗುವಾಗ ಅಲ್ಲಿ ಶಬ್ದ ಮಾಡಂಗಿಲ್ಲ, ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು. ಸಾರ್ವಜನಿಕ ರಸ್ತೆಯಲ್ಲಿ ಹೋಗುವಾಗ ಯಾರಿಗೆ ನಾವು ಸಾರ್ವಜನಿಕ ರಸ್ತೆ ಅದು, ಯಾಕೆ ಅವ್ರ ಮಾತು ಕೇಳಬೇಕು? ನೀವು ಯಾಕೆ ಆ ರೀತಿ ಅವ್ರ ಮಾತು ಕೇಳಿ ಅಲ್ಲಿ ಹಾಗೆ ಮಾಡ್ತೀವಿ? ಅದು ಕೆಲವೊಂದು ಸರಿ ಏನಾಗ್ತದೆ ಅಂತಂದರೆ ಸರ್, ಮಾನವೀಯ ಮೌಲ್ಯಗಳನ್ನು ಇಟ್ಕೊಂಡು ಕೆಲವೊಂದು ನ್ಯಾಯನ ಮಾಡಬೇಕಾಗ್ತದೆ. ಇವಾಗ ಅಲ್ಲೇನೋ ಮಸೀದಿನಲ್ಲಿ ಪ್ರಾರ್ಥನೆ ಮಾಡ್ತಾವ್ರೆ, ಇನ್ನೇನೋ ಮಾಡ್ತಾವ್ರೆ ಅಂತಂದಾಗ ಒಂದೆರಡು ನಿಮಿಷ ಅಲ್ಲಿ ಸೈಲೆಂಟಾಗಿ ಹೋಗಬೇಕು ಅನ್ನೋದು ಬೇರೆ ವಿಚಾರ. ಯಾವುದಾದ್ರೂ ಹುಡುಗರು ಪಡಗರು ಜೋರಾಗಿ ಶಬ್ದ ಮಾಡ್ತಾ ಇದ್ರೆ, ಸಾವೊಂದು ತಮಟೆನೂ ಕೂಡ ಬಡಿಬಾರ್ದು, ನೀವು ಆ ಸಂದರ್ಭದಲ್ಲಿ ಹೋಗಬಾರ್ದು. ಅದನ್ನು ಎಲ್ಲ ಟೈಮಲ್ಲೂ ಅದೇ ರೀತಿ ಪಾಲನೆ ಮಾಡಬೇಕು. ನಮಾಜ್ ಇಲ್ಲದೆ ಇರೋ ಟೈಮಲ್ಲಿ ಬೇರೆ ಟೈಮಲ್ಲೂ ಅದೇ ರೀತಿ ಪಾಲನೆ ಮಾಡಬೇಕು ಅಂದರೆ ತಪ್ಪಾಗ್ತದೆ. ಇವಾಗ ನಾನು ಮದ್ದೂರಿನಲ್ಲಿ ಸುಮ್ಮನೆ ಹೇಳೋದಾದರೆ, ನಿಮಗೆ ಒಂದು ಉದಾಹರಣೆ ಕೊಟ್ಟು ಹೇಳಬೇಕು ಅಂದರೆ, ಮದ್ದೂರು ಪಟ್ಟಾಭಿರಾಮರ ದೇವಸ್ಥಾನದಿಂಬಾಗ ಒಬ್ಬರು ಮುಸ್ಲಿಮ್ಸರು ಆಸ್ತಿ ಖರೀದಿ ಮಾಡವ್ರೆ. ಮದ್ದೂರು ಪೇಟೆ ಬೀದಿನಲ್ಲಿ ಮಧುರಮ್ಮನ ದೇವಸ್ಥಾನಕ್ಕೆ ಹೋಗೋದು, ಅದು ಖಾಲಿ ನಿವೇಶನ ಇದೆ, ಮುಸಲ್ಮಾನರು ಖರೀದಿ ಮಾಡೋರು ಅದನ್ನ ಹಿಂದೂಗಳಿಂದ. ಅಲ್ಲೇನಾದರೂ ಇವರು ಕಮಿಟಿಗೆ ಏನಾದರೂ ಕೊಟ್ಟು ಅಲ್ಲಿ ಮಸೀದಿ ನಿರ್ಮಾಣ ಮಾಡಿದ್ರೆ, ಹಾಗಾದರೆ ಆ ರಸ್ತೆನಲ್ಲಿ ಮಧುರಮ್ಮನ ದೇವ್ರನ್ನೇ ಎತ್ಕೊಂಡು ಹೋಗ್ಬಾರ್ದು ಅಂತನಾ? ಹಿಂದಗಡೆ ಪಟ್ಟಾಭಿರಾಮಂದು ಪೂಜೆನೆ ಮಾಡಬಾರ್ದು ಅಂತನಾ? ಇವ್ರು ಮಸೀದಿ ಮಾಡಿದ್ರು ಅಂತ ಹೇಳಿದ್ರೆ ನಮ್ಮ ಆಚರಣೆ ಬಿಡಬೇಕು ಅಂತನಾ ಅಲ್ವಾ? ಇವಾಗ ನಾನು ಹೇಳ್ತಾ ಇರೋದು, ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಅವರ ಧಾರ್ಮಿಕ ಆಚರಣೆಗೆ ಧಕ್ಕೆ ತರೋದು ತಪ್ಪಲ್ವಾ? ನಾನು ಕೇಳ ಇಷ್ಟೆಲ್ಲ ಆದ ನಂತರ ತಾವು ಸರ್ಕಾರಕ್ಕೆ, ಸ್ಥಳೀಯ ಆಡಳಿತಕ್ಕೆ, ಜಿಲ್ಲಾಧಿಕಾರಿಗಳಿಗೆ ಹೇಳೋದೇನು? ನಾನು ಹೇಳೋದು ಇಷ್ಟೇ ಸರ್. ಇವಾಗ ಜಿಲ್ಲಾಧಿಕಾರಿಗಳು ಮತ್ತು SP ಅವರು ತಮ್ಮ ಗಮನಕ್ಕೆ ಬಂದಿದೆ, ಇದು ಜನವರಿನಲ್ಲೇ ಬಂದಿದೆ. ನೀವು ಫೆಬ್ರವರಿ ಮಾರ್ಚಿನಲ್ಲೇ ವರದಿ ಮಾಡಿದಿರಿ. ಇವತ್ತೇನು ನಿಮಗೆ ಇದು ಹೊಸದಾಗೇನಿಲ್ಲ ಈ ಘಟನೆ, ನೀವು ಇದನ್ನು ನೆನಪಿಟ್ಕೊಳ್ಳಿ.
ಎಲ್ಲ ಜಿಲ್ಲಾಡಳಿತಕ್ಕೂ ಗೊತ್ತಿದೆ ಇಲ್ಲಿ ಏನಾಗಿದೆ ಅಂತ. ಕಂಪ್ಲೇಂಟ್ ನಿಮ್ಮ ಇಲಾಖೆಯಲ್ಲಿ ಇದೆ. ನೀವೇನು ಮಾಡಬೇಕಾಗಿತ್ತು ಅವತ್ತು, ಇದು ಕಾನೂನು ಬಾಹಿರವ ಅಂತ ಚೆಕ್ ಮಾಡಬೇಕಾಗಿತ್ತು. ಸ್ಥಳೀಯರನ್ನ ಕರೆಸಿ ಕುಂಡಿಸಿ ಮಾತಾಡಬೇಕಾಗಿತ್ತು. ಇವಾಗ ಅದು ಮಾಡದೇ ಇರೋದ್ರಿಂದ ಸ್ಥಳೀಯರು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಆ ಮಸೀದಿನ ತೆರವು ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅದು ಅವ್ರ ಪ್ರಶ್ನೆ, ನನ್ನ ವೈಯಕ್ತಿಕವಾಗಿ ಸರಿ ಇದೆ, ತೆರವು ಮಾಡಬೇಕಾಗ್ತದೆ. ಇಲ್ವಾ, ಅವತ್ತೇ ನೀವು ಕುಂಡಿಸಿ ಎರಡು ಸಮುದಾಯದವರದ ಮಾತಾಡಿ, ಇಲ್ಲಿ ಈ ರೀತಿ ಬೇರೆ ಧಾರ್ಮಿಕ ಆಚರಣೆಗಳಿಗೆ ಕಾನೂನು ಬಾಹಿರವಾಗಿ ಸಂವಿಧಾನಿಕವಾಗಿ ನೀವು ನಡೆಸಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಜಿಲ್ಲಾಧಿಕಾರಿಗಳು, ಸರ್ಕಾರ ಅಥವಾ ಸ್ಥಳೀಯ ಸಂಸ್ಥೆ ಇಲ್ಲಿ ಒಂದು ಗೆಜೆಟೆಡ್ ಹೊರಡಿಸ್ಬೇಕಾಗ್ತದೆ. ಆ ಪತ್ರವನ್ನು ಇಲ್ಲಿಯ ಮುಖಂಡರಿಗೆ ಕೆಲವೊಬ್ಬರಿಗೆ ರವಾನೆ ಮಾಡಬೇಕಾಗ್ತದೆ. ಆ ಪ್ರಶ್ನೆನ ನಾವು ಇಲ್ಲಿಯ ಸ್ಥಳೀಕರು ಹೋರಾಟಗಾರರು ಕೇಳಬೇಕಾಗ್ತದೆ. ನಾವು ಮುಸಲ್ಮಾನರ ಪರವಾಗೂ ಕೆಲಸ ಮಾಡಿದ್ದೀವಿ, ಬೇರೆ ಬೇರೆ ಧರ್ಮದ ಜನರ ಪರವಾಗೂ ಕೆಲಸ ಮಾಡಿದ್ದೀವಿ. ಇಲ್ಲಿ ಧರ್ಮದ ವಿಚಾರ ಅಲ್ಲ, ಸಾಂವಿಧಾನಿಕವಾದಂಥ ವಿಚಾರ. ನಿಮಗೆ ಏನು ನ್ಯಾಯ ಕೊಡಬೇಕು ಅದು ನನಗೂ ಬೇಕಲ್ವಾ, ಅದಾಗಬಾರ್ದಲ್ವಾ? ಇದು ಈ ಮಸೀದಿಯ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಿರುವಂಥ ದಾಖಲೆಗಳು, ಈ ಮಸೀದಿಯ ಕಾನೂನು ಬಾಹಿರ ಅನ್ನೋದಕ್ಕೆ ದೂರುದಾರರು ಕೊಡ್ತಾ ಇರುವಂಥ ಕೆಲವೊಂದಿಷ್ಟು ಸ್ಪಷ್ಟನೆಗಳು, ಆ ಮೂಲಕ ಈ ಪ್ರಕರಣದಲ್ಲಿ ಈಗ ಆ ಮಸೀದಿ ನಿಯಮಬಾಹಿರವಾಗಿ ಕಟ್ಟಿದ್ದಾರೆ ಅನ್ನೋದಕ್ಕೆ ನಮ್ಮಲ್ಲಿರುವಂಥ ದಾಖಲೆಗಳು. ಸರ್ಕಾರ ಇದನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ ಕಾದು ನೋಡಬೇಕಾಗಿದೆ. ಕೊನೆಯದಾಗಿ ಹೇಳಿ ಸರ್. ಕೊನೆಯದಾಗಿ ಏನಂತಂದರೆ ಸರ್, ಇಲ್ಲಿ ನಾನು ಯಾಕೆ ಏನು ಹೇಳ್ತೀನಿ ಅಂತಂದರೆ, ಎಸ್ ಪಿ ಅವ್ರಿಗೂ ಡಿ ಸಿ ಅವ್ರಿಗೂ ಇಲ್ಲಿ ಮೇಲಧಿಕಾರಿಗಳಿಗೆ ಕೆಲವೊಂದು ಮಾಹಿತಿ ಗೊತ್ತಿರಲ್ಲ. ಸ್ಥಳೀಯ ಸಂಸ್ಥೆಗಳಿದೆಯಲ್ಲ, ಇವಾಗ ಪೊಲೀಸ್ ಇಲಾಖೆ ಬೀಟ್ ಪೊಲೀಸ್ ಹಾಕಿದ್ದಾರೆ. ಇಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನ ಅವರು ರಿಪೋರ್ಟ್ ಮಾಡಬೇಕಾಗಿತ್ತಲ್ವಾ? ಬೀಟ್ ಪೊಲೀಸ್ ಯಾರಿದ್ದಾರೆ ಅವರು ತಿಳಿದಿರ್ಬೇಕಲ್ವಾ? ಇವತ್ತು ಒಂದು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದನ್ನ ಕೂಡ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಬೇಕು ಅಂತ ಇದೆ ಬೀಟ್ ಪೊಲೀಸ್ನವರು. ಅಂಥ ಸಂದರ್ಭದಲ್ಲಿ ಏನು ಗಂಡ ಹೆಂಡ್ತಿರು ಜಗಳ ಮಾಡ್ತಾವ್ರ ಅಂತಂದ್ರೂ ಕೂಡ ದಾಖಲು ಮಾಡಬೇಕು ಅಂತ ಇದೆ. ಮದ್ದೂರಿನಲ್ಲಿ ಅತಿ ಹೆಚ್ಚು ಈ ರಸ್ತೆ ಈ ಕಾಲೋನಿಯಿಂದನೇ ಕಂಪ್ಲೇಂಟ್ ಹೋಗ್ತಾ ಇದೆ. ಕೆಲವೊಂದು ಲಾಡ್ಜ್ ಆಗ್ತಾ ಇದೆ, ಕಂಪ್ಲೇಂಟು FIR ಆಗ್ತಾ ಇದೆ, ಕೆಲವೊಂದು ಆಗ್ತಾ ಇಲ್ಲ. ಕೆಲವೊಂದಿದ್ರು ಯಾಕೆ ಇದನ್ನು ಸೆನ್ಸಿಟಿವ್ ಅಂತೇಳಿ ಅವರು ಪರಿಗಣಿಸಿಲ್ಲ ಸರ್. ಇದು ನಾವು 2006ರಲ್ಲಿ ಅಲ್ಲಿ ಮಸೀದಿ ಇರಲಿಲ್ಲ, ಆ ಸಂದರ್ಭದಲ್ಲಿ ಇದು ಜಾಸ್ತಿ ಗಲಾಟೆ ನಡೀತಾ ಇತ್ತು. ಬೇರೆ ಬೇರೆ ಈ ಜಾತಿ ಗಲಾಟೆ ನಡೀತಾ ಇರಲ್ಲ, ಬೇರೆ ಬೇರೆ ಗಲಾಟೆ ನಡೀತಾ ಇದ್ದಾಗ DYSP ಸಾಹೇಬರು ಖುದ್ದು ನಾವೇ ನಮ್ಮ ಸಂಘಟನೆಯಿಂದ ಅಲ್ಲೊಂದು ಚೌಕಿ ಹಾಕ್ಸಿದ್ವಿ. ಪ್ರತಿ ದಿವಸ ಒಬ್ಬರು ಪೊಲೀಸ್ ಇರ್ತಿದ್ರು. ಆಗಿನ ಸಂದರ್ಭದಲ್ಲೇ ಇದನ್ನು ಮಾಡಬೇಕಾಗಿತ್ತು. ಜೊತೆಗೆ ಇದು ನಾವೇನು ಮಾಡಿದ್ವಿ ಅಂತಂದ್ರೆ, ನಾನು ದಲಿತ ಸಂಘಟನೆಯಲ್ಲೂ ಕೆಲಸ ಮಾಡಿದ್ರಿಂದ ದಲಿತ ನಾಯಕರೇ ನಿಂತು ನಾವೆಲ್ಲ ಸೇರಿ ಅಲ್ಲಿ ಒಂದು ಚೌಕಿ ಹಾಕ್ಸಿದ್ವಿ. ದಲಿತರಿಗೆ ತೊಂದರೆ ಆಗ್ತಾ ಇದೆ, ಇಲ್ಲಿ ಗಲಾಟೆ ಆಗ್ತಾ ಇದೆ ಅಂತ. ಇವತ್ತು ಕೂಡ ಆ ಮಸೀದಿಯಿಂದ ತೊಂದರೆ ಆಗ್ತಾ ಇರೋದು ದಲಿತರಿಗೇನೆ. ಪೌರ ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇದೆ, ಪೌರ ಕಾರ್ಮಿಕರು ಕಂಪ್ಲೇಂಟ್ ಕೊಟ್ಟವ್ರೆ. ಇಲ್ಲಿ ನೋಡಿ, ಪೌರ ಕಾರ್ಮಿಕರು ಕಂಪ್ಲೇಂಟ್ ಕೊಡ್ತಾರೆ. ಏನಂತ ಕೊಡ್ತಾರೆ, ನಮ್ಮ ರಸ್ತೆನಲ್ಲಿ ಅನೇಕ ಅಕ್ರಮ ಕಟ್ಟಡಗಳು ಮತ್ತು ಅಕ್ರಮ ಗುಜರಿಗಳು ಆಗ್ತಾ ಇದೆ, ಇದರಿಂದ ನಮಗೆ ಆರೋಗ್ಯಕ್ಕೆ ತೊಂದರೆ ಆಗ್ತಾ ಇದೆ ಅಂತ. ನಾನು ನಿಮಗೆ ಇನ್ನೊಂದು ಹೇಳೋದು ಮರೆತೆ, ಏನು ಅಂತಂದರೆ, ಮಸೀದಿ ಮುಂಭಾಗನೇ ಪೌರ ಕಾರ್ಮಿಕರು ವಾಸ ಮಾಡೋಕ್ಕೆ 2 LG ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ. ಅದು ಸ್ಲಮ್ಮಿಂದ ಕಟ್ಕೊಟ್ಟಿದ್ದಾರೆ. ಅದ್ರ ಮುಂಭಾಗ ಇವರು ಮಸೀದಿ ಮಾಡಿದ್ದಾರೆ. ಕಾನೂನು ಬಾಹಿರವ ಆಗ್ತದೆ, ಅದನ್ನು ಕೂಡ ನಾವು ನೋಡಬೇಕಾಗ್ತದೆ. ಪೌರ ಕಾರ್ಮಿಕರು ವಾಸ ಮಾಡುವಂಥ ಸುತ್ತಮುತ್ತಲ ಜಾಗ, ಈ ಹೊಸ ಕಾನೂನು ಏನು ಹೇಳ್ತದೆ ಅಂತಂದರೆ, ಹೊಸ ಸರ್ಕಾರಗಳು ಮತ್ತು ಹೊಸ ಕಾನೂನು ಏನು ಹೇಳ್ತದೆ ಅಂದರೆ, ಪೌರ ಕಾರ್ಮಿಕರು ವಾಸ ಮಾಡುವಂಥ ಸುತ್ತ ಜಾಗ ಸ್ವಚ್ಛಂದವಾಗಿರಬೇಕು, ಅವ್ರಿಗೆ ವಿದ್ಯಾಭ್ಯಾಸ ಕೊಡಬೇಕು ಅನ್ನುವಂಥದ್ದನ್ನ ಹೇಳ್ತದೆ, ಮತ್ತು ಅವ್ರಿಗೆ ಆರೋಗ್ಯ ಕೊಡಬೇಕು ಅಂತ ಹೇಳ್ತದೆ. ನೀವು ಸುತ್ತಲೂ ಆಸ್ತಿಗಳು ಖರೀದಿ ಮಾಡಿ ಸಣ್ಣ ಪುಟ್ಟ ಅನೈತಿಕ ಚಟುವಟಿಕೆಗಳಿಗೆ ಬಳಕೆ ಮಾಡಿದ್ರೆ ಕಾನೂನು ಬಾಹಿರ ಅಲ್ವಾ? ಇವಾಗ ನೋಡಿ, ಈ ಒಂದರಿಂದ ಒಂದು ಸಮಸ್ಯೆಗಳು ಹೆಂಗೆ ಉದ್ಭವ ಆಗ್ತವೆ ಅಂತ ಅನ್ನೋದಕ್ಕೆ, 8ನೇ ಕ್ರಾಸಲ್ಲಿ ಕನಿಷ್ಠ ಪಕ್ಷ ಇಲ್ಲಾಂದ್ರೆ 4-5 ಗುಜರಿಗಳಿವೆ. ಅಲ್ಲಿ ಇವತ್ತು ಇದು ಒಂದು ಸಮಸ್ಯೆ ಆಗಿದ್ರೂ ಆಗ್ಬೋದು. ಅಲ್ಲಿ ಪ್ಲಾಸ್ಟಿಕ್ಸು ಕನಿಷ್ಠ ಪಕ್ಷ ಇಲ್ಲ ಅಂದರೂ 1 ಕೋಟ್ಯಾಂತರ ರೂಪಾಯಿ ಪ್ಲಾಸ್ಟಿಕ್ಸ್ ಇದೆ. ಅಲ್ಲಿ ರೀಸೈಕಲಿಂಗ್ ಆಗ್ತಾ ಇದೆ, ಅದರಿಂದ ಪೊಲ್ಯೂಷನ್ ಪ್ರಾರಂಭ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಪೌರ ಕಾರ್ಮಿಕರು ಕಂಪ್ಲೇಂಟ್ ಕೊಟ್ಟವ್ರೆ. ಇದ್ರ ಬಗ್ಗೆ ಏನು ಕ್ರಮ ತಗೊಂಡಿದ್ದೀರಿ? ಇದೆಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕಾಗತ್ತೆ ಸರ್ಕಾರ. ಇದಕ್ಕೆ ಮುಂಚೆ ಕಂಪ್ಲೇಂಟ್ ಕೊಟ್ಟಿರೋದು ಮಸ್ತ್ ಇದೆ ಸರ್. ಬೇರೆ ಬೇರೆಯವರು ಇಲ್ಲಿ ಸುತ್ತಮುತ್ತಲ ಜನ ಎಲ್ಲ ಕೊಟ್ಟಿದ್ದಾರೆ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಆದರೆ ಇವೆಲ್ಲನೂ ಕೂಡ ನೀವು ಪರಿಗಣನೆಗೆ ತಗೋದೇ ಇರೋದ್ರಿಂದ ಇಲ್ಲಿ ಸಮಸ್ಯೆ ಆಗ್ತಾ ಇದೆ. ಇದಿಷ್ಟು ಈ ಹೊತ್ತಿಗೆ ಇಷ್ಟೆಲ್ಲ ಈ ಪ್ರಕರಣದಲ್ಲಿ ಕೇಳಿಬರ್ತಿರುವಂಥ ವಿವಾದ, ಜೊತೆಗೆ ಈ ಮಸೀದಿಗೆ ಇಷ್ಟೆಲ್ಲ
ಅಲ್ಲಿ ಅಕ್ರಮವಾಗಿ ನಿರ್ಮಾಣ ಮಾಡಿದ್ದಾರೆ ಅನ್ನೋದಕ್ಕೆ ಕೇಳಿ ಬರ್ತಿರುವಂಥ ವಿಚಾರ. ಸರ್ಕಾರ ಇದನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ, ಮದ್ದೂರು.